हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं हरिः ओं श्रीशापाहि अनन्तकोटिब्रह्माण्डनायक ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭಗವದ್ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಮಾಲಿಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರು ಮುಕ್ತಿ ಯೋಗ್ಯ ಸ್ವರೂಪರು, ಸಾತ್ವಿಕರು ಎಂಬುದಾಗಿ ಜೀವರ ಗಣವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಪುರಂದರದಾಸರ ಅವರ ಮನಸ್ಸಿನಲ್ಲಿ ಶುದ್ಧ ಭಾಗವತರನ್ನು ನೆನೆಯುವುದೇ ನಮ್ಮ ಶ್ರೇಯಸ್ಸು ಅಂತ ಹೇಳಿ ವರದರನ್ನು ಇಲ್ಲಿ ಚಿಂತಿಸುತ್ತಿದ್ದಾರೆ. 10 ಜನ ವರದರು ಸಾಧನೆಯನ್ನು ಮಾಡಿ ಹೇಗೆ ಮೋಕ್ಷವನ್ನು ಪಡೆದುಕೊಂಡರು, ಅವರ ಸ್ವರೂಪ ಯೋಗ್ಯತೆ ಹೇಗೆ ಪ್ರಕಟವಾಯಿತು, ಸಾಧನದಲ್ಲಿ ಅವರು ಮುಖ್ಯವಾಗಿ ತಿಳಿದುಕೊಂಡ ಅಂಶ ಯಾವುದು ಎಂಬುದನ್ನು ತೋರಿಸಲು ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವವೇ ನಿರ್ಣಯ ಎಂಬತಕ್ಕಂಥ ಗ್ರಂಥವನ್ನು ರಚಿಸಿದ್ದಾರೆ. ವಿಷ್ಣು ತತ್ವ ಗ್ರಂಥದಲ್ಲಿ ಮುಖ್ಯವಾಗಿ ಪ್ರತಿಪಾದಿತವಾದಂಥ 5 ಅಂಶಗಳನ್ನು ನಾವು ತಿಳಿಯಲೇಬೇಕಾಗಿರತಕ್ಕಂಥದ್ದು. ಮೊಟ್ಟ ಮೊದಲಿಗೆ ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥದ್ದು. ವಿಷ್ಣು ಒಬ್ಬನೇ ಮತ್ತು ಸದಾ ಕಾಲದಲ್ಲಿಯೂ ಇರತಕ್ಕಂಥವನು, ಸರ್ವೋತ್ತಮನು. ಈ ವಿಷ್ಣುವನ್ನು ತಿಳಿಸಲು ಅಪೌರುಷೇಯವಾದ ವೇದದಿಂದ ಮಾತ್ರ ಲಭ್ಯವಾಗುವುದು. ಆಗಮಗಳಲ್ಲಿ 2 ವಿಧ, ಒಂದು ಪೌರುಷೇಯ ಮತ್ತು ಅಪೌರುಷೇಯ. ಅಪೌರುಷೇಯದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ವೇದದಲ್ಲೇ ಉಕ್ತವಾಗಿದೆ. ಅದನ್ನು ವಿಶೇಷಾಕಾರವಾಗಿ ಅಪೌರುಷೇಯವಾದ ಪುರಾಣ ಗ್ರಂಥಗಳಲ್ಲಿ ವಿಸ್ತಾರವಾಗಿ ನಾವು ತಿಳಿಯಬಹುದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೂರನೇದಾಗಿ ವೇದ ನಿತ್ಯ ಮತ್ತು ಅಪೌರುಷೇಯ ಎಂಬತಕ್ಕಂಥದ್ದು ಅತಿ ಪ್ರಮುಖವಾದ ಘಟನೆ. ವೇದ ಜಡ, ಅದಕ್ಕೆ ಜಡಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಮಹಾಲಕ್ಷ್ಮೀ ದೇವಿಯರು. ಇದು ಪ್ರಕೃತಿಯಾದರೂ ಸಹ ಈ ನಿತ್ಯವಾದ್ದರಿಂದ ಇದು ಅಪೌರುಷೇಯವಾದದ್ದು. ಯಾವ ದೇವತೆಯಾಗಲಿ ಯಾವ ಜೀವರಾಗಲಿ ಇದು ತಮ್ಮನ್ನು ತಮಗಾಗಿ ಬರೆದುಕೊಂಡಿದ್ದಲ್ಲ, ಇದು ಶಬ್ದರೂಪವಾದದ್ದು. ನಿತ್ಯ ಭಗವಂತನಲ್ಲಿ ಆಶ್ರಯ ಪಡೆದಿರತಕ್ಕಂಥದ್ದು. ಭಗವಂತನು ನಿತ್ಯ ಒಂದು ಆಶ್ರಯ ಪಡೆದಿರತಕ್ಕಂಥ ವೇದವು ಶಬ್ದರೂಪದಲ್ಲಿ ನಿತ್ಯವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಇದು ಪುರುಷ ಸಂಬಂಧವಿಲ್ಲದ್ದು, ಅಪೌರುಷೇಯವಾದದ್ದು. ಈ ಅಪೌರುಷೇಯವಾದ ವಾದವನ್ನು ಶ್ರೀಮದಾನಂದ ತೀರ್ಥರು ಮಂಡಿಸಲು ಹಲವಾರು ಶ್ರುತಿಗಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಗುರು ಮತ್ತು ಶಿಷ್ಯರ ಸಂವಾದ ರೂಪದಿಂದ ಭೇದವನ್ನು ಹೇಗೆ ಪ್ರಕಟವಾಗಿ ಭಗವಂತ ತೋರಿಸಿದ್ದಾನೆ ಪ್ರಪಂಚದಲ್ಲೆಲ್ಲ ಎಂಬುದಕ್ಕಾಗಿ 9 ಉದಾಹರಣೆಯನ್ನು ತೋರಿಸಿದ್ದಾರೆ. ಭೇದವನ್ನು ತಿಳಿಯಲು ಕೇವಲ ಯಾವುದೋ ಒಂದು ಉದಾಹರಣೆ ಸಾಕಾಗಿತ್ತು. ಯಾಕೆ ಇವರು 9 ಉದಾಹರಣೆಯನ್ನು ತೋರಿಸಿದರು ಅಂದರೆ, ಎಲ್ಲೆಲ್ಲೂ ಭೇದ ಎಂಬುದು ಅಪ್ಪಟ ಸತ್ಯ. ಈ ಸತ್ಯವಾದರೂ ಸಹ
ಭೇದವನ್ನು ತಿಳಿಯದೇ ಹೋದರೆ ಮೋಕ್ಷ ಸಿಗುವುದಿಲ್ಲ. ಹಾಗಾದರೆ ಒಂದೇ ದೃಷ್ಟಾಂತ ಸಾಕಾಗಿತ್ತಲ್ಲ, ಯಾಕೆ 9 ಹೇಳಿದ್ರು ಅಂದರೆ, ನಾವು ಹೆಚ್ಚು ಸದೃಢವಾಗಿ ತಿಳಿಯಬೇಕಾದಂಥ ಮಹತ್ವವಾದ ವಿಷಯವನ್ನು ಅನೇಕ ಬಾರಿ ನಾವು ವಿಚಾರ ಮಾಡಿ ಗಟ್ಟಿ ಮಾಡಿಕೊಳ್ಳಬೇಕು. ಅತ್ಯಂತ ಅಮೂಲ್ಯವಾದದ್ದು. ಆದ್ದರಿಂದ 9 ಬಾರಿ ಉಪನಿಷತ್ತಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ 9 ಉದಾಹರಣೆಯನ್ನು ಕೇಳಿದ ಮೇಲೆಯೂ ಯಾರಿಗೂ ಏನೋ ಭೇದ ನಿಶ್ಚಯವಾಗಲಿಲ್ಲವೋ ಅವರು ನಿತ್ಯವಾದ ನರಕದಲ್ಲಿಯೇ ಅತ್ಯಂತ ಘೋರತಮವಾದ ಅಜ್ಞಾನವನ್ನು ಹೊಂದಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಯಾರೂ ಈ ಘೋರತಮವಾದ ಜ್ಞಾನವನ್ನು ಹೊಂದಬಾರದು ಎಂಬ ಉತ್ತಮವಾದ ಅಪೇಕ್ಷೆಯಿಂದ 9 ವಿಧವಾದ ಉದಾಹರಣೆಯನ್ನು ತೋರಿಸಿದ್ದಾರೆ. ಆ ಉದಾಹರಣೆಗಳೆಲ್ಲ ಲೋಕದಲ್ಲಿರ್ತಕ್ಕಂಥ ಭಗವಂತನ ಸೃಷ್ಟಿಯಾದದ್ದು, ಪ್ರಕೃತಿಯ ವಿಕಾರವಾದದ್ದೇ ಆಗಿದೆ. ಅದರಲ್ಲೇ ಭೇದವನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಯಾವಾಗ ತಿಳಿಯಲಿಕ್ಕೆ ಸಾಧ್ಯವಾಗಲಿಲ್ಲವೋ ಆಗ ಶ್ರುತಿಯಲ್ಲೇ ಹೇಳತಕ್ಕಂಥ ತತ್ವಮಸಿ ಎಂಬತಕ್ಕಂಥ ಶಬ್ದಕ್ಕೆ ಹೇಗೆ ಅರ್ಥವನ್ನು ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಅನಂತ ವಿಷಯಗಳಲ್ಲಿ ಜೀವರ ಪ್ರಕರಣಕ್ಕೆ ಉಪಯುಕ್ತವಾದದ್ದು ಬಂಧ ಮೋಕ್ಷಯೋ ಯಾ ಪಾತ್ರ ಸ ಜೀವ. ಜೀವನ ಲಕ್ಷಣ ಯಾವುದು? ಜೀವ ಬಂಧನದಲ್ಲಿ ಇರತಕ್ಕಂಥವನು, ನಂತರದಲ್ಲಿ ವಿಮೋಚನೆಯನ್ನು ಪಡೆದುಕೊಳ್ಳತಕ್ಕಂಥವನು ಜೀವ ಅಂತ ಹೇಳಿದ್ದರಿಂದ ಭಗವಂತನಿಗೆ ಯಾವ ಕಾಲದಲ್ಲೂ ಬಂಧನವಿಲ್ಲ. ಎಲ್ಲಿಗೆ ಯಾರಿಗೆ ಬಂಧನವೇ ಇಲ್ಲವೋ ಅವರಿಗೆ ಮೋಚನ ಎಂಬ ಪ್ರಶ್ನೆ ಬರುವುದೇ ಇಲ್ಲ. ಇನ್ನು ಜಡಗಳಿಗೆ ಜ್ಞಾನವೇ ಇಲ್ಲವಾದ್ದರಿಂದ ಅವರಿಗೆ ಸುಖವಾಗಲಿ ದುಃಖವಾಗಲಿ ಎಂಬ ಅರಿವೇ ಇಲ್ಲ. ಆದ್ದರಿಂದ ಅಚೇತನ ಪದಾರ್ಥಗಳಿಗೆ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಹೊಂದುವುದಿಲ್ಲ. ಉಳಿದಂಥವರು ಕೇವಲ ಜೀವರು. ಆದ್ದರಿಂದ ಜೀವರ ಪ್ರಕರಣದಲ್ಲಿ ಜೀವನವನ್ನು ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾದ ಒಂದು ಸ್ಮೃತಿಯನ್ನು ನಮಗೆ ಉದಾಹರಿಸಿ ಪಾಠವನ್ನು ಮಾಡುತ್ತಾರೆ ಶ್ರೀಮದಾನಂದ ತೀರ್ಥರು. ಮೋಕ್ಷದಲ್ಲಿಯೂ ಸಹ ಈ ಭೇದ ಎಂಬತಕ್ಕಂಥದ್ದು ಅತ್ಯಂತ ಸ್ಫುಟವಾಗಿರುತ್ತದೆ. ಅದನ್ನು ಸಂಸಾರ ಅವಸ್ಥೆಯಲ್ಲೂ ನೋಡಬಹುದು. ಎಲ್ಲ ಅವಸ್ಥೆಯ ಸೃಜಾವಸ್ಥೆಯೂ ಭೇದವಾಗಿಯೇ ಇರುತ್ತಾರೆ. ಸಂಸಾರ ಅವಸ್ಥೆಯೂ ಭೇದವಾಗಿಯೇ ಇದೆ ಮತ್ತು ಮೋಕ್ಷದಲ್ಲಿಯೂ ಸಹ ಭೇದವಾಗಿಯೇ ಇರುತ್ತಾರೆ. ಇದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಒಂದು ಪರಮಶ್ರುತಿಯನ್ನು ಉದಹರಿಸುತ್ತಾರೆ. ಅಹಮೇತ್ಯೇವಯೋ ವೇದ್ಯಃ ಸ ಜೀವ ಇತಿ ಕೀರ್ತಿತಃ ಸ ದುಃಖಿ ಸ ಸುಖಿ ಚ ಏವ ಸ ಪಾತ್ರಂ ಬಂಧ ಮೋಕ್ಷಯೋಃ ಮಗ್ನಸ ಹಿ ಪರೇ ಅಜ್ಞಾನೇ ಕಿಂ ನ ದುಃಖತರಂ ಭವೇತ್ ಎಂಬುದು ಮೋಕ್ಷ ಧರ್ಮದಲ್ಲಿ ತಿಳಿಸಿದೆ. ಯತ್ರ ತು ಅಸ್ಯ ಸರ್ವಮಾತ್ಮೇವ ಭೂತ್ ಇತ್ಯಾದಿ ಶ್ರುತಿಯನ್ನು ಮುಕ್ತಾವಸ್ಥೆಯಲ್ಲಿ ಭೇದವನ್ನು ಪ್ರತಿಪಾದಿಸುವ ಪ್ರಮಾಣ ವಚನಗಳಲ್ಲಿ ಒಂದನ್ನಾಗಿ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಶ್ರುತಿಯಲ್ಲಿ ಸಂಸಾರ ದಶೆಯಲ್ಲಿ ಭೇದವನ್ನು, ಮುಕ್ತಿ ದಶೆಯಲ್ಲೂ ಅಭೇದವನ್ನು ಹೇಳಿದೆ ಎಂದು ಅದ್ವೈತಿಗಳು ವಾದಿಸುವರು. ಈ ವಾದ ಸರಿಯಲ್ಲ. ಈ ಶ್ರುತಿಯಲ್ಲಿ ಮುಕ್ತಿಯಲ್ಲಿ ನಿರ್ವಿಶೇಷ ಚೈತನ್ಯವು ಮಾತ್ರ ಉಳಿಯುವ ಆತ್ಮೈಕ್ಯವನ್ನು ಹೇಳಿದರೆ ಮುಕ್ತರಿಗೆ ಜ್ಞಾನವು ಭೋಗವು ಇಲ್ಲದಂಥ ಪ್ರಸಂಗ ಬರುವುದು ಎಂದು ಪ್ರಸಂಗ ಆಪಾದನ ರೂಪವಾದ ಆಕ್ಷೇಪವನ್ನು ಮಾಡಿ ಪರ್ಯವಸಾನದಿಂದ ಆತ್ಮೈಕ್ಯವನ್ನು ಖಂಡಿಸಿದ್ದಾರೆ ಎಂಬುದನ್ನು ಈ ಶ್ರುತಿಯ ಪೂರ್ವಾಪರ ಸಂದರ್ಭ ಮತ್ತು ಅರ್ಥವನ್ನು ವಿವರಿಸಿ ತಿಳಿಸ್ತಾ ಇದ್ದಾರೆ. ಅವಿನಾಶಿ ವಾರೇ ಅಯಮಾತ್ಮ ಅನುಚ್ಛಿತ್ತ ಧರ್ಮ. ಮುಕ್ತನಾದ ಈ ಜೀವಾತ್ಮನ ಸ್ವರೂಪ ನಾಶವಾಗುವುದಿಲ್ಲ.
ಅವನ ಜ್ಞಾನಾದಿ ಧರ್ಮಗಳ ನಾಶವೂ ಆಗುವುದಿಲ್ಲ ಎಂದು ಪೂರ್ವವಾಕ್ಯದಲ್ಲಿ ಯಾಜ್ಞವಲ್ಕರಿಂದಲೇ ಪ್ರಸ್ತುತವಾಗಿದೆ. ಇದಕ್ಕೆ ಮೊದಲು ನಾ ಪ್ರೇಚ್ಛ ಸ್ವಜ್ಞಾಸ್ತಿ, ಮುಕ್ತನಾದ ಮೇಲೆ ಜ್ಞಾನವಿಲ್ಲ ಎಂದು ಯಾಜ್ಞವಲ್ಕರು ಹೇಳಿದ್ದಕ್ಕೆ ಅತ್ರೈವ ಮಾ ಭಗವಾನ್ ಮೋಹಾಂತಃ ಮಾ ಪೀಸತು ನ ಪ್ರೇಚ್ಛ ಸಜ್ಞಾಸಿ ಪೂಜ್ಯರೇ, ಮುಕ್ತನಾದ ಮೇಲೆ ಜ್ಞಾನವಿಲ್ಲವೆಂದು ಹೇಳಿ ಮುಕ್ತರು ಪರಮಾತ್ಮ ಜ್ಞಾನವು ಪಡೆಯುವ ಈ ಮಹತ್ವ ವಿಷಯದಲ್ಲಿ ನನಗೆ ಮೋಹ ಉಂಟು ಮಾಡಿದಿರಿ ಎಂದು ಅವರ ಮೈತ್ರೇಯಿ ಅಂದರೆ ಅವರ ಹೆಂಡತಿ, ಅವರ ಪತ್ನಿ ಕೇಳಿದಾಗ ಮುಕ್ತರಿಗೆ ಜ್ಞಾನವಿಲ್ಲವೆಂದು ಹೇಳುವುದು ದೋಷ ಎಂದು ಹೇಳಿದ್ದಾಳೆ. ಯಾಜ್ಞವಲ್ಕರು ಮುಕ್ತರಿಗೆ ವೃತ್ತಿ ಜ್ಞಾನವಿಲ್ಲ ಎಂದು ಮಾತ್ರ ಹೇಳಿದ್ದರು ಹೊರತು ಸ್ವರೂಪ ಜ್ಞಾನವಿಲ್ಲ ಅಲ್ಲ ಅರ್ಥ. ವೃತ್ತಿಜ್ಞಾನ ಎಂಬುದು ಸಂಸಾರ ಅವಸ್ಥೆಯಲ್ಲಿರತಕ್ಕಂಥದ್ದು. ಅದು ಲಿಂಗ ಶರೀರದಿಂದ ಬಾಹ್ಯ ಶರೀರ ಅದಕ್ಕೆ ಸಂಬಂಧಿಸಿದ್ದು ವೃತ್ತಿಜ್ಞಾನ. ಆದರೆ ಸ್ವರೂಪಜ್ಞಾನ ಎಂಬುದು ಜೀವನಿಗೆ ಸಂಬಂಧಿಸಿದ್ದು. ಅದು ಮೋಕ್ಷಾವಸ್ಥೆಯಲ್ಲಿಯೂ ಖಂಡಿತವಾಗಿಯೂ ಇರುತ್ತದೆ ಎಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ. ಯಾಜ್ಞವಲ್ಕರು ಮುಕ್ತರಿಗೆ ವೃತ್ತಿಜ್ಞಾನವಿಲ್ಲ ಎಂದು ಮಾತ್ರ ಹೇಳಿದ್ದರು. ಆದರೆ ಮೈತ್ರೇಯಿ ಮುಕ್ತರಿಗೆ ಸರ್ವಥಾ ಜ್ಞಾನವಿಲ್ಲ ಎಂದು ಹೇಳಿದ್ದಾರೆ ಎಂಬ ತಪ್ಪು ಕಲ್ಪನೆಯಿಂದ ಈ ದೋಷದ ಉದ್ಭಾವನೆಯನ್ನು ಮಾಡಿದಳು. ಅದಕ್ಕೆ ಯಾಜ್ಞವಲ್ಕರು ಮುಕ್ತರ ಸ್ವರೂಪ ನಾಶವಾಗಲಿ ಜ್ಞಾನಾದಿ ಧರ್ಮಗಳ ನಾಶವಾಗಲಿ ಆಗುವುದಿಲ್ಲ. ಈ ಪೂರ್ವ ಸಂದರ್ಭದಲ್ಲಿ ಮುಕ್ತರಿಗೆ ಜ್ಞಾನಭೋಗಗಳಿಲ್ಲ ಎಂದು ಯತ್ರತು ಅಸ್ಯ ಸರ್ವಮಾತ್ಮೇವ ಭೂತ್ ಎಂಬಲ್ಲಿ ಪ್ರಸ್ತಾಪಿಸಿದ್ದು. ಹೀಗೆ ಇವು ಇಲ್ಲದ ಪ್ರಸಂಗ ಬರುವುದು ಎಂಬ ಪ್ರಸಂಗ ಆಪಾದನ ರೂಪ ಆಕ್ಷೇಪವೇ ಆಗಿದೆ ಎಂದು ಹೇಳಿ ಅದನ್ನು ವಿಸ್ತಾರವಾಗಿ ವಿವರಿಸ್ತಾರೆ. ಯತ್ರತು ಅಸ್ಯ ಸರ್ವಂ ಆತ್ಮೇವ ಭೂತ್ ತತ್ ಕೇನ ಕಂ ಪಶ್ಯೇತ್. ಮುಕ್ತಿ ದಶೆಯಲ್ಲಿ ನಿರ್ವಿಶೇಷ ಚಿನ್ಮಾತ್ರ ರೂಪವಾದ ಆತ್ಮೈಕ್ಯವು ಮಾತ್ರ ಹೇಳಿದರೆ ಆಗ ಮುಕ್ತರು ಯಾವುದರಿಂದ ಯಾರನ್ನು ನೋಡಬೇಕು ಎಂಬುದು ಪ್ರಸಂಗ ಆಪಾದನ ರೂಪವಾದ ಆಕ್ಷೇಪವಾಗಿದೆ. ಮುಕ್ತನು ಯಾವ ಜ್ಞಾನವೂ ಭೋಗವು ಇಲ್ಲದಿರುವನು ಎಂದು ಹೇಳುವ ಪ್ರಸಂಗ ಬರುವುದು ಎಂದು ಅಭಿಪ್ರಾಯವ. ಮುಕ್ತರಿಗೆ ಭೋಗದ ಅಭಾವವನ್ನಾಗಲಿ ತಿಳಿದುಕೊಳ್ಳುವವನನ್ನೇ ಯಾರಿಂದ ತಿಳಿದುಕೊಳ್ಳುವನು ಎಂದು ತಿಳಿದುಕೊಳ್ಳುವವನಿಗೆ ಸ್ವಂತ ಜ್ಞಾನವೂ ಇಲ್ಲ ಎಂದು ಹೇಳುವುದಾಗಲಿ ಆ ಶ್ರುತಿಗೆ ಅಭಿಪ್ರೇತವಲ್ಲ. ಸುಖ ದುಃಖಗಳ ಅನುಭವವುಳ್ಳವನು ಬಂಧ ಮೋಕ್ಷಗಳಿಗೆ ಪಾತ್ರನಾದವನು ಅಹಂ ಎಂದು ತನ್ನ ಸ್ವಂತ ಜ್ಞಾನವನ್ನು ಯಾವಾಗಲೂ ಪಡೆಯುವನೋ ಅವನು ಜೀವನು ಎಂದು ಶ್ರುತಿಯಲ್ಲಿ ಹೇಳಿದೆ. ಇದರಿಂದ ಮುಕ್ತಿ ದಶೆಯಲ್ಲಿ ಜೀವನಿಗೆ ತನ್ನ ಜ್ಞಾನ ಇರುವುದೆಂದು ಸ್ಪಷ್ಟವಾಗುತ್ತದೆ. ಅಜ್ಞಾನದಲ್ಲಿ ಮಗ್ನನಾದವನಿಗೆ ಅದಕ್ಕಿಂತ ಹೆಚ್ಚಿನದಕ್ಕೂ ಯಾವುದು? ಮುಕ್ತನಿಗೆ ಜ್ಞಾನ ನಾಶವನ್ನು ಅಂಗೀಕರಿಸಿದರೆ ಅದು ಪರಮ ದುಃಖದಲ್ಲಿಯೇ ಪರ್ಯವಸಾನವಾಗುವುದು ಎಂದು ಮೋಕ್ಷ ಧರ್ಮದಲ್ಲಿ ತಿಳಿಸಿದೆ. ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 5ನೇ ಬ್ರಾಹ್ಮಣನ ಮೈತ್ರೇಯಿ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕರು ಮೈತ್ರೇಯಿಗೆ ಜೀವನ ಸ್ವರೂಪವನ್ನು ಭೂತಗಳ ಸಂಬಂಧದಿಂದ ಸಂಸಾರ ದಶೆಯಲ್ಲಿ ಉತ್ಪತ್ತಿ ವಿನಾಶಗಳನ್ನು ಪಡೆಯುವನು. ಮುಕ್ತನಾದ ಮೇಲೆ ಅವನಿಗೆ ವೃತ್ತಿಜ್ಞಾನವಾಗಲಿ ಉತ್ಪತ್ತಿ ವಿನಾಶವಾಗಲಿ ಇಲ್ಲ ಎಂದು ಹೇಳುವರು. ಮುಕ್ತರಾದ ಮೇಲೆ ವೃತ್ತಿಜ್ಞಾನವಿಲ್ಲ ಎಂಬುದನ್ನು ಸರ್ವತಾ ಜ್ಞಾನವೇ ಇಲ್ಲ, ಸ್ವರೂಪ ಜ್ಞಾನವೂ ಇಲ್ಲ, ಪರಮಾತ್ಮ ಜ್ಞಾನವೂ ಇಲ್ಲ ಎಂದು ತಪ್ಪಾಗಿ ತಿಳಿದುಕೊಂಡು ಮೈತ್ರೇಯಿ ಇದು ಹೇಗೆ ಸಾಧ್ಯ? ಹೀಗೆ ಹೇಳಿ ನನ್ನನ್ನು ಗೊಂದಲಕ್ಕೆ ಏಕೆ ಈಡು ಮಾಡುವಿರಿ ಎನ್ನುವಳು. ಆಗ ಯಾಜ್ಞವಲ್ಕರು ಮುಕ್ತನಾದ ಮೇಲೆ ಜೀವನ ಸ್ವರೂಪಕ್ಕೆ ನಾಶವಿಲ್ಲ, ಅವನ ಜ್ಞಾನಾದಿ ಕರ್ಮಗಳಿಗೆ ನಾಶವಿಲ್ಲ ಎಂದು ಹೇಳುವರು. ಸ್ವರೂಪ ನಾಶವಿಲ್ಲ ಎಂಬುದು ಬೌದ್ಧ ಮತದ ಅಭಿಪ್ರಾಯದ ನಿರಾಕರಣೆಯು, ಧರ್ಮಗಳಿಗೆ ನಾಶವಿಲ್ಲ ಎಂಬುದು ತಾರ್ಕಿಕರ ಮತದ ನಿರಾಕರಣೆಯು. ಹೀಗೆ ಬೌದ್ಧ ಮತ್ತು ತಾರ್ಕಿಕ ಮತಗಳನ್ನು ನಿರಾಕರಿಸಿದ ಮೇಲೆ ನಿರ್ವಿಶೇಷ ಚಿನ್ಮಾತ್ರ ರೂಪವಾದ ಆತ್ಮೈಕ್ಯವೇ ಮುಕ್ತಿಯಲ್ಲಿ ಉಳಿಯುವುದು ಎಂಬ ಅದ್ವೈತ ಮತವನ್ನು ನಿರಾಕರಿಸಲು ಯತ್ರತು ಸರ್ವಂ ಆತ್ಮೈವ ಅಭೂತ್ ಇತ್ಯಾದಿಯಾಗಿ ಹೇಳಿರುವುದು.
ಮುಕ್ತಿಯಲ್ಲಿ ನಿರ್ವಿಶೇಷ ಚಿನ್ಮಾತ್ರವು ಮಾತ್ರ ಉಳಿಯುವುದೆಂದು ಹೇಳಿದರೆ ಇಂಥ ಮುಕ್ತನಿಗೆ ಭೋಗವಾಗಲಿ ಸ್ವಜ್ಞಾನವಾಗಲಿ ಪರಮಾತ್ಮನ ಜ್ಞಾನವಾಗಲಿ ಇಲ್ಲವೆಂದು ಹೇಳಬೇಕಾಗುವುದು. ಇದು ಸಮಂಜಸವಲ್ಲ. ಆದ್ದರಿಂದ ಮುಕ್ತಿಯಲ್ಲಿ ಆತ್ಮೈಕ್ಯವಿಲ್ಲ, ಜೀವ ಬ್ರಹ್ಮರ ಭೇದವೇ ಇರುವುದು ಎಂಬುದನ್ನು ಆಕ್ಷೇಪ ಮುಖದಿಂದ ಈ ಶ್ರುತಿಯು ಸಮರ್ಥಿಸುವುದು. ಆದ್ದರಿಂದಲೇ ಮುಕ್ತಿಯಲ್ಲಿ ಭೇದವನ್ನು ಸಮರ್ಥಿಸುವ ಶ್ರುತಿಗಳಲ್ಲಿ ಇದನ್ನು ಆಚಾರ್ಯರು ಉದಾಹರಿಸಿದ್ದಾರೆ. ಯದ್ವೈತಂ ನ ಪಶ್ಯತಿ ಕರ್ಮಣಿ ವಿಜ್ಞಾನಮಯಶ್ಚ ಎಂಬ ಶ್ರುತಿ ಅರ್ಥ ಇದಾಗಿದೆ. ನತು ತದ್ವಿತೀಯಮಸ್ತಿ ಇತಿ ಚ ಯತ್ ತದ್ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ. ಯತ್ ತತೋ ನ್ವ ದ್ವಿಭಕ್ತತ್ವೇನೈವ ಪಶ್ಯೇತ್ ಇತಿ ವಾಕ್ಯಶೇಷಾತ್ ನ ಹಿ ದೃಷ್ಟುಃ ದೃಷ್ಟೇ ವಿಪರಲೋಪ ವಿದ್ಯತೆ ಇತಿ ಹೇತೋಶ್ಚ. ಕರ್ಮಣಿ ವಿಜ್ಞಾನಮಯಸ್ಯ ಆತ್ಮ ಪರೇ ಅನ್ವಯೇ ಸರ್ವಂ ಏಕೀಭವಂತಿ ಇತ್ಯೇತ್ ಅತ್ರಾಪಿ ಏಕೀಭಾವೋ ಮತ್ಯೈಕ್ಯಂ ಕ್ಷೀರಾಬ್ಧಿಸ್ಥಿತಃ ತತ್ತದ್ರೂಪ ಅಪೇಕ್ಷೆಯಃ ಸ್ಥಾನೈಕ್ಯಂ ವಾ ಕಾಮೇನ ಮೇ ಕಾಮ ಅಗಾಧ್ ಹೃದಯಂ ಮೃತ್ಯೋಃ ಯದಮೇಷಾಮದಃ ಪ್ರಿಯಂ ತದ್ವೈತ ಉಪಂಬಿಃ ಬ್ರಹ್ಮಮತ್ಯಾನುಕೂಲಮೇ ಮುಕ್ತೌ ಭವಿಷ್ಯತಿ. ಅತಃ ಪ್ರಾಯೋನುಕೂಲತ್ವಂ ಇದಾನಿಮಪಿ ಮೇ ಸ್ಥಿತಂ ಯೇನ ಅಕ್ರಮಂತಿ ಋಷಯಃ ಹಿ ಆಪ್ತಕಾಮಃ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ ಏವಂ ಆನಂದಮಯಮಾತ್ಮಂ ಉಪಸಂಕ್ರಾಮತಿ ಇತ್ಯಾದಿ ಶ್ರುತಿಭ್ಯಃ. ಸ್ವರೂಪೈಕ್ಯಾಭಿಪ್ರಾಯೇ ಕರ್ಮಣಿ ವಿಜ್ಞಾನಮಯಶ್ಚ ಇತಿ ನ ಯುಜ್ಯತೆ. ನ ಹಿ ತತ್ಪ್ರಕ್ಷ್ಯೆ ಇತಿ ಕರ್ಮಣಃ ಬ್ರಹ್ಮೈಕ್ಯಂ ಮುಕ್ತೋ ಅಸ್ತಿ. ನಿವೃತ್ತಾಭಿಪ್ರಾಯೇ ಚ ಪಂಚದಶಕಲಾನಾಮಪಿ ಸಮತ್ವಾತ್ ಗತಾಃ ಕಲಾಃ ಪಂಚದಶ ಪ್ರತಿಷ್ಠಾಃ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಇತ್ಯಾನ್ಯಾಸಂ ಕಲಾನಾಂ ಗಮನಮುಕ್ತಕರ್ಮಾಣಂ ವಿಜ್ಞಾನಾತ್ಮನಶ್ಚ ಏಕೀಭಾವಃ ಕಥನಂ ವ್ಯರ್ಥಂ ಸ್ಯಾತ್ ವಿಶೇಷಣಾಭಾವಾತ್. ಯದ್ವೈತತ್ ನ ಪಶ್ಯತಿ ಇತ್ಯಾದಿ ಶ್ರುತಿಯಲ್ಲಿ ಸುಷುಪ್ತಿ ಕಾಲದಲ್ಲಿ ಅವಿದ್ಯೆಯು ವಿಲಯವಾಗದಿದ್ದರೂ ಅದರ ಕಾರ್ಯಗಳಾದ ಅಹಂಕಾರಾದಿಗಳ ವಿಲಯ ಮಾತ್ರದಿಂದಲೇ ದ್ವೈತ ಅಂದರೆ ದ್ವಿತೀಯ ಭಾವವು ಇಲ್ಲವೆಂದು ಹೇಳಿದೆ. ಅಂದ ಮೇಲೆ ಮೋಕ್ಷದಲ್ಲಿ ಅವಿದ್ಯೆಯೇ ನಿವೃತ್ತವಾಗಿರುವುದರಿಂದ ದ್ವೈತ ಅಥವಾ ಭೇದಕ್ಕೆ ಅವಕಾಶವೇ ಇಲ್ಲ ಎಂಬ ಅದ್ವೈತಿಗಳ ಆಕ್ಷೇಪವನ್ನು ಈ ಶ್ರುತಿ ಅದ್ವೈತಿಗಳು ಮಾಡಿದ ಅರ್ಥವೇ ಸರಿಯಿಲ್ಲ ಎಂದು ತೋರಿಸಿ ಪರಿಹರಿಸಲು ಈ ಶ್ರುತಿಗೆ ಸರಿಯಾದ ಅರ್ಥವನ್ನು ವಿವರಿಸುವರು. ಯದ್ವೈತನ್ನ ಪಶ್ಯತಿ ಇತ್ಯಾದಿಯಾದ ಶ್ರುತಿಯಲ್ಲಿ ನತು ತದದ್ವಿತೀಯಮಸ್ತಿ ಎಂಬುದರಿಂದ ಪರಮಾತ್ಮನು ಯಾವುದನ್ನು ಭಿನ್ನವಾಗಿ ನೋಡುವುದಿಲ್ಲವೋ ಅದು ಭಿನ್ನವಾಗಿಲ್ಲ ಎಂದು ಹೇಳಿದೆ. ನಾಡಿಗಳಲ್ಲಿರುವ ತನ್ನ ರೂಪಗಳಲ್ಲಿ ಪರಸ್ಪರ ಭೇದವನ್ನು ನೋಡುವುದಿಲ್ಲ. ಆದ್ದರಿಂದ ಈ ಭೇದಗಳು ಇಲ್ಲ ಎಂದು ಅಭಿಪ್ರಾಯವು. ಯಾವುದು ಅವನಿಂದ ಭಿನ್ನವಾದವೋ ಅದನ್ನು ಭಿನ್ನವಾಗಿಯೇ ಕಾಣುವನು ಎಂಬ ವಾಕ್ಯಶೇಷವಿದೆ. ಅವನು ಭಿನ್ನನಾಗಿ ಕಾಣುವ ಜೀವ ಜಡಾದಿಗಳು ಭಿನ್ನ ಎಂದ ಅಭಿಪ್ರಾಯವು. ದೃಷ್ಟವಾದ ಪರಮಾತ್ಮನ ಜ್ಞಾನಕ್ಕೆ ವೈಪರೀತ್ಯ ಅಂದರೆ ಐತಾರ್ಥವೆಂಬುದಿಲ್ಲ ಎಂಬಲ್ಲಿ ದ್ರಷ್ಟ ಮತ್ತು ದೃಷ್ಟಿ ಅಂದರೆ ಜ್ಞಾತ ಮತ್ತು ಜ್ಞಾನ ಇವುಗಳ ಭೇದವು ಸ್ಪಷ್ಟವಾಗಿರುವುದರಿಂದ ನಿರ್ವಿಶೇಷ ಚೈತನ್ಯ ಮಾತ್ರತ್ವಕ್ಕೆ ಇದು ಬಾಧಕ ಎಂಬ ಹೇತುವಿದೆ. ಈ ವಾಕ್ಯದಲ್ಲಿ ಪರಮಾತ್ಮನು ಕಂಡ ಭೇದವು ಮಿಥ್ಯಾ ಅಲ್ಲ ಎಂಬುದು ಸ್ಪಷ್ಟವಾಗಿದೆ. ಕರ್ಮಗಳು, ಕರ್ಮಾಭಿಮಾನಿ ದೇವತೆಗಳು, ವಿಜ್ಞಾನಮಯನಾದ ಮುಕ್ತನಾದ ಆತ್ಮನು ಅವ್ಯಯನಾದ ಪರಮಾತ್ಮನನ್ನು ಪಡೆದು ಅವನಲ್ಲಿ ಏಕೀಭಾವವನ್ನು ಪಡೆಯುವನು ಎಂಬ ಶ್ರುತಿಯಲ್ಲಿ
ಇವೆಲ್ಲರ ಮತಿಯು ಅಂದರೆ ಬುದ್ಧಿಯ ಐಕ್ಯವನ್ನು ಅಂದರೆ ಪರಮಾತ್ಮನಿಗೆ ಇಚ್ಛೆ ಸಂಕಲ್ಪಾದಿಗಳಂತೆ ಇವರಿಗೆ ಇಚ್ಛೆ ಸಂಕಲ್ಪಾದಿಗಳು ಆಗುವುದನ್ನು ಹೇಳಿದೆ. ಈ ಶ್ರುತಿಯು ಪೂರ್ವಾರ್ಥವು ಮುಂದೆ ಬರುತ್ತೆ. ಅಥವಾ ಕ್ಷೀರಾಬ್ಧಿ ಇಚ್ಛಾದಿ ಸ್ಥಾನಗಳಿಂದ ಪರಮಾತ್ಮನ ಆಯಾ ರೂಪಗಳೊಡನೆ ಸ್ಥಾನೈಕ್ಯವು ಅಂದರೆ ಆಯಾ ಸ್ಥಾನಗಳಲ್ಲಿ ಮುಕ್ತರು ಇರುವುದು ಎಂದು ಹೇಳಲ್ಪಟ್ಟಿದೆ. ಮೃತ್ಯು ಅಂದರೆ ಸಂಹಾರಕರ್ತನಾದ ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ ನನ್ನ ಇಚ್ಛೆ ಉಂಟಾಗಲಿ. ಹೃದಯಾತ್ ಅಂದರೆ ಅವನ ಸಂಕಲ್ಪವನ್ನು ಅನುಸರಿಸಿ ಹೃದಯವು ನನ್ನ ಸಂಕಲ್ಪ ಉಂಟಾಗಲಿ. ಅಮೀಷಾಂ ಅಮುಷ್ಯ ಯದ್ ಆದಹ ಪ್ರಿಯಾಂ ಯಾವುದು ಅವನಿಗೆ ಪ್ರಿಯವಾದುದೋ ತದ್ ಮಾಂ ಅಭಿ ಆ ಯೇಷು ಅದೇ ನನಗೆ ಪ್ರಿಯವಾಗಲಿ ಎಂದು ಮುಮುಕ್ತು ಪ್ರಾರ್ಥಿಸುವನು. ಮುಕ್ತಿಯಲ್ಲಿ ಬ್ರಹ್ಮನ ಮತಿಗೆ ಅನುಕೂಲವಾಗಿಯೇ ನನ್ನ ಮತಿ ಇರುವುದು. ಆದ್ದರಿಂದ ಈಗಲೂ ಜೀವನ್ಮುಕ್ತಾವಸ್ಥೆಯಲ್ಲಿಯೂ ಪ್ರಾಯಿಕವಾಗಿ ನನ್ನ ಮತಿಯು ಅನುಕೂಲವಾಗಿದೆ. ಯಾವ ಲೋಕದಲ್ಲಿ ಸತ್ಯಸ್ಯ ಅಂದರೆ ಪರಮಾತ್ಮನ ಪರಮಂ ನಿಧಾನಂ ಅಂದರೆ ಪ್ರಕಟವಾದ ಸನ್ನಿಧಾನವು ಇರುವುದೋ ಆ ಲೋಕಕ್ಕೆ ಆಪ್ತಕಾಮರಾದ ಋಷಿಗಳು ದೇವಯಾನದಿಂದ ಹೋಗುವರು. ಇಲ್ಲಿ ಮುಕ್ತರಿಗೆ ಪರಮಾತ್ಮನ ಸ್ಥಾನ ಐಕ್ಯವನ್ನು ಹೇಳಿದೆ. ಆನಂದಮಯ ರೂಪನಾದ ಪರಮಾತ್ಮನನ್ನು ಮುಕ್ತರು ಪಡೆಯುವರು. ಇಲ್ಲಿಯೂ ಸ್ಥಾನೈಕ್ಯವನ್ನು ಹೇಳಿದೆ. ಕರ್ಮಣಿ ವಿಜ್ಞಾನಮಯ ಇತ್ಯಾದಿಯಾದ ಶ್ರುತಿಯಲ್ಲಿ ಜೀವ ಪರಮಾತ್ಮರ ಸ್ವರೂಪೈಕ್ಯವೇ ಅಭಿಪ್ರೇತವಾಗಿದ್ದರೆ ಕರ್ಮಣಿ ವಿಜ್ಞಾನಮಯ ಎಂದು ಹೇಳಿದ್ದು ಹೊಂದುವುದಿಲ್ಲ. ಅವರ ಪಕ್ಷದಲ್ಲಿಯೂ ಅಂದರೆ ಅದ್ವೈತ ಪಕ್ಷದಲ್ಲಿಯೂ ಕರ್ಮಕ್ಕೂ ಮತ್ತು ಬ್ರಹ್ಮನಿಗೂ ಮುಕ್ತಿಯಲ್ಲಿ ಐಕ್ಯವಿಲ್ಲ. ಕರ್ಮದ ಮಟ್ಟಿಗೆ ಅವುಗಳ ನಿವೃತ್ತಿ ಅಭಿಪ್ರೇತವಾಗಿದೆ ಎಂದು ಹೇಳುವುದಾದರೆ ಪಂಚದಶ ಕಲೆಗಳೊಡನೆ ನಿವೃತ್ತಿ ವಿಷಯದಲ್ಲಿ ಸಾಮ್ಯ ಬರುವುದು. ಗತಾಹ ಕಲಾಹ ಪಂಚದಶಾಹ ಇತ್ಯಾದಿಯಾಗಿ ಪೂರ್ವಾರ್ಧದಲ್ಲಿ ಇತರ ಪಂಚದಶ ಕಲೆಗಳ ನಿವೃತ್ತಿಯನ್ನು ಹೇಳಿ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಇತ್ಯಾದಿಯಾದ ಉತ್ತರ ಅರ್ಧದಲ್ಲಿ ಕರ್ಮ ಮತ್ತು ವಿಜ್ಞಾನಾತ್ಮಗಳಿಗೆ ಏಕೀಭಾವವನ್ನು ಹೇಳುವುದು ವ್ಯರ್ಥವಾಗುವುದು. ಕರ್ಮಗಳು ಕಲೆಯಾದ್ದರಿಂದ ಷೋಡಶ ಕಲಾಹ ಎಂದು ಪೂರ್ವಾರ್ಧದಲ್ಲಿಯೇ ಅದನ್ನು ಸೇರಿಸಿ 16 ಕಲೆಗಳ ನಿವೃತ್ತಿಯಾಗುವುದು ಎಂದು ಹೇಳಿದೆ. ಏಕೀಭಾವ ಎಂಬುದಕ್ಕೆ ನಿವೃತ್ತಿ ಪರವಾಗಿ ಅರ್ಥ ಮಾಡಿ ಅದರ ನಿವೃತ್ತಿಯನ್ನು ಪ್ರತ್ಯೇಕವಾಗಿ ಉತ್ತರಾರ್ಧದಲ್ಲಿ ಹೇಳಿದ್ದು ವ್ಯರ್ಥವಾಗುವುದು ಎಂದು ಅಭಿಪ್ರಾಯವಾಗಿದೆ. ಅಲ್ಲದೆ ನಿವೃತ್ತಿಯಾಗದೇ ಇರುವ ವಿಜ್ಞಾನಾತ್ಮನೊಡನೆ ನಿವೃತ್ತಿಯಾಗುವ ಕರ್ಮಗಳನ್ನು ಹೇಳಿದ್ದು ವ್ಯರ್ಥವೆನಿಸುವುದು. ಆದ್ದರಿಂದ ಈ ವ್ಯಾಖ್ಯಾನವೇ ಉಚಿತವಲ್ಲ ಎಂಬ ಅಭಿಪ್ರಾಯ. ಇನ್ನುಳಿದ ಪಂಚದಶ ಕಲೆಯನ್ನು ಕರ್ಮ ಎಂಬ 16ನೇ ಕಲೆಯನ್ನು ಪ್ರತ್ಯೇಕಿಸಿ ನಿವೃತ್ತಿಯನ್ನು ಹೇಳಲು ಅದ್ವೈತ ವ್ಯಾಖ್ಯಾನದ ಪ್ರಕಾರ ಇವುಗಳಲ್ಲಿ ಯಾವ ವಿಶೇಷವೂ ಇಲ್ಲ. ಯದ್ವೈತತ್ ನ ಪಶ್ಯತಿ ಪಶ್ಯನ್ ವೈತತ್ ನ ಪಶ್ಯತಿ ನಹಿ ದೃಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತಥೋ ಅನ್ಯದ್ವಿಭಕ್ತಂ ಯತ್ ಪಶ್ಯೇದ್ ಎಂಬುದು ಈ ಮೊದಲು ಚರ್ಚಿಸಿದ ಶ್ರುತಿ ವಾಕ್ಯದ ಪೂರ್ಣ ಪಾಠವು. ಈ ಶ್ರುತಿಯಲ್ಲಿ ಅದ್ವೈತಿಗಳ ವ್ಯಾಖ್ಯಾನದ ಪ್ರಕಾರ ಸುಷುಪ್ತಾವಸ್ಥೆಯಲ್ಲಿ ಜೀವನು ನೋಡುತ್ತಾನೆ ಮತ್ತು ನೋಡುವುದಿಲ್ಲ ಎಂದು ಎರಡನ್ನೂ ಮೊದಲು ಹೇಳಿದೆ. ಸುಷುಪ್ತಿ ಅವಸ್ಥೆಯಲ್ಲಿ ಜೀವನಿಗೆ ಅವಿದ್ಯೆಯು ಇನ್ನೂ ಇದ್ದರೂ ಅಹಂಕಾರಾದಿ ಅವಿದ್ಯಾಕಾರಿಗಳಾದ ವಿಲೀನವಾದ್ದರಿಂದ ನೋಡಲು ವಿಷಯಗಳಿಲ್ಲ. ಆದ್ದರಿಂದ ಅವನು ನೋಡುವುದಿಲ್ಲ. ಆದರೆ ಈಗ ಅವನಿಗೆ ಸ್ವರೂಪ ಜ್ಞಾನವಿರುತ್ತದೆ. ಆದ್ದರಿಂದ ನೋಡಬಹುದು. ನಹಿ ದೃಷ್ಟಂ ದೃಷ್ಟೇ ವಿಪರಿಲೋಪೋ ವಿದ್ಯತೆ ಎಂಬ ಮುಂದಿನ ವಾಕ್ಯವನ್ನು ಸ್ವರೂಪ ಜ್ಞಾನ ಇರುವುದನ್ನು ಹೇಳಿದೆ. ನತು ತದ್ವಿತೀಯಮಸ್ತಿ ಎಂದು ಅದರ ಮುಂದಿನ ವಾಕ್ಯದಲ್ಲಿ ಬೇರೆ ವಿಷಯಗಳು ಇಲ್ಲದಿರುವುದನ್ನು ಹೇಳಿದೆ. ಹೀಗೆ ಸ್ವರೂಪ ಜ್ಞಾನ ಇರುವುದನ್ನು ಬೇರೆ ವಿಷಯಗಳ ಜ್ಞಾನವಿಲ್ಲದೇ ಇರುವುದನ್ನು ಈ ಶ್ರುತಿಯಲ್ಲಿಯೇ ಹೇಳಿದ್ದರಿಂದ ಸುಷುಪ್ತಾವಸ್ಥೆಯಲ್ಲಿ ಜೀವನು ನೋಡುವನು ಮತ್ತು ನೋಡಿಯೇ ನೋಡುವನು ಎಂಬುದು ಕೂಡುತ್ತದೆ. ಹೀಗೆ ಅವಿದ್ಯಾ ಕಾರ್ಯವೂ ಇಲ್ಲವಾದ್ದರಿಂದ ಸುಷುಪ್ತಿ ಅವಸ್ಥೆಯಲ್ಲಿಯೇ ದ್ವೈತಾಭಾವವೂ ಇಲ್ಲವೆಂದ ಮೇಲೆ
ಅವಿದ್ಯೆಯು ಪೂರ್ಣವಾಗಿ ನಿವೃತ್ತರಾದ ಮೋಕ್ಷಾವಸ್ಥೆಯಲ್ಲಿ ದ್ವೈತಾಭಾವಕ್ಕೆ ಅವಕಾಶವೇ ಇಲ್ಲ ಎಂದು ಸಮರ್ಥಿಸಲು ಈ ಶ್ರುತಿಯನ್ನು ಅದ್ವೈತಿಗಳು ಉದಾಹರಿಸುತ್ತಾರೆ. ಆದರೆ ಈ ಶ್ರುತಿಯವರ ವ್ಯಾಖ್ಯಾನವೇ ಸರಿಯಲ್ಲ. ಆ ಶ್ರುತಿಯ ಸಂದರ್ಭ ಮತ್ತು ಅರ್ಥಗಳೇ ಭಿನ್ನವಾಗಿದೆ. ಶುಕ್ಲಸ್ಯ ನೀಲಸ್ಯ ಪಿಂಗಲಸ್ಯ ಹರಿತಸ್ಯ ರೋಹಿತಸ್ಯ ಪೂರ್ಣಾಹ ಎಂದು ನಾಡಿಗಳು ಪರಸ್ಪರ ವಿಲಕ್ಷಣವಾದ ಭಗವದ್ ರೂಪಗಳಿಂದ ವ್ಯಾಪ್ತವಾಗಿದೆ ಎಂಬುದು ಈ ಮೊದಲು ಪ್ರಕೃತವಾಗಿದೆ. ಇದರಿಂದ ಭಗವಂತನ ಆ ರೂಪಗಳಲ್ಲಿ ಭೇದವಿರುವಂತೆ ತೋರುತ್ತದೆ. ಈ ವಾಕ್ಯಕ್ಕೆ ಮೊದಲು ತಾವಾ ಏತಾ ಹಿತಾ ನಾಮ ನಾಡ್ಯಾಹ ಇತ್ಯಾದಿಯಾಗಿ ನಾಡಿಗಳ ಉಲ್ಲೇಖ ಇರುವುದರಿಂದ ನಾಡಿಗಳಲ್ಲಿ ವ್ಯಾಪ್ತವಾಗಿರುವ ರೂಪಗಳು ಇಲ್ಲಿ ಪ್ರಕೃತವಾಗಿದೆ. ಶುಕ್ಲಸ್ಯ ನೀಲಸ್ಯ ಇತ್ಯಾದಿ ವಾಕ್ಯದ ನಂತರ ಮತ್ತು ಯದ್ವೈತನ್ ನ ಪಶ್ಯತಿ ಇತ್ಯಾದಿ ವಾಕ್ಯಕ್ಕಿಂತ ಮೊದಲು ಪ್ರಾಜ್ಞೇನ ಆತ್ಮನ ಎಂದು ಪ್ರಕೃತನಾದ ಭಗವಂತನನ್ನು ಅಸ್ಯ ಎಂದು ಪರಾಮರ್ಶಿಸಿ ಅಸ್ವೈ ಏತದ್ ಆಪ್ತಕಾಮಂ ಎಂದು ಷಷ್ಠಿ ವಿಭಕ್ತಿಯನ್ನು ಪ್ರಯೋಗಿಸಿ ರೂಪ ಮತ್ತು ರೂಪಗಳ ಭೇದವನ್ನು ಹೇಳಲಾಗಿದೆ. ಹೀಗೆ ನಾಡಿಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನ ರೂಪಗಳಲ್ಲಿಯೂ ಗುಣಗಳಲ್ಲಿಯೂ ಭೇದವು ಪೂರ್ವವಾಕ್ಯಗಳಲ್ಲಿ ಪ್ರಸಕ್ತವಾಗಿದೆ. ಅದು ನಿರಾಕರಿಸಲು ಯದ್ವೈತಂ ನ ಪಶ್ಯತಿ ತದ್ವಿತೀಯಂ ನಾಸ್ತಿ ಎಂಬ ಶ್ರುತಿಯು ಪ್ರಸಕ್ತವಾಗಿದೆ. ಅದ್ವೈತಗಳು ಹೇಳುವಂತೆ ಸುಷುಪ್ತಿ ಅವಸ್ಥೆಯಲ್ಲಿ ಅಹಂಕಾರದ ವಿಲಯವಾದ್ದರಿಂದ ವಿಷಯಗಳೇ ಇಲ್ಲ ಎಂದು ಹೇಳಲು ಆ ಶ್ರುತಿಗೆ ಹೊರಟಿಲ್ಲ. ಈ ವಿಚಾರ ಇಲ್ಲಿ ಅಪೂರ್ವ ವಾಕ್ಯಗಳಲ್ಲಿ ಪ್ರಸಕ್ತವಾಗಿಲ್ಲ. ಪರಮಾತ್ಮನು ಆಯಾ ನಾಡಿಗಳಲ್ಲಿದ್ದ ತನ್ನ ರೂಪವನ್ನು ಭಿನ್ನವಾಗಿ ಕಾಣುವುದಿಲ್ಲ, ತನ್ನ ಗುಣಗಳನ್ನು ಭಿನ್ನವಾಗಿ ಕಾಣುವುದಿಲ್ಲ. ಅವನು ಯಾವುದನ್ನು ಭಿನ್ನವಾಗಿ ಕಾಣುವುದಿಲ್ಲವೋ ಅದು ಭಿನ್ನವಲ್ಲ ಎಂಬುದು ಈ ಶ್ರುತಿಯ ವಾಕ್ಯದ ಅರ್ಥ. ಒಮ್ಮೊಮ್ಮೆ ನಮಗೆ ಭಿನ್ನವಾಗಿ ಕಾಣದೇ ಇದ್ದ ವಸ್ತುಗಳು ಭಿನ್ನವಾಗಿರಬಹುದು. ಉದಾಹರಣೆಗೆ ಶುಕ್ತಿ ರಜತಗಳು ನಮಗೆ ಭಿನ್ನವಾಗಿ ಕಾಣುವುದಿಲ್ಲ, ಆದರೂ ಭಿನ್ನವಾಗಿರುವುದು. ಆದರೆ ಪರಮಾತ್ಮ ವಿಷಯ ಹಾಗಲ್ಲ. ಅವನು ಸರ್ವಜ್ಞನು. ಭಿನ್ನವಾಗಿ ಕಾಣದೇ ಇದ್ದದ್ದು ಭಿನ್ನವಾಗಿ ಇರಲಾರದು ಎಂಬುದನ್ನು ಪಶ್ಯನ್ ವೈ ನ ಪಶ್ಯತಿ ಎಂದು ಹೇಳಿದೆ. ಪಶ್ಯನ್ ಅಂದರೆ ಸರ್ವಜ್ಞನಾದ ಅವನು, ನ ಪಶ್ಯತಿ ಅಂದರೆ ಶುಕ್ಲಾದಿ ನಾಡಿಗಳಲ್ಲಿದ್ದ ತನ್ನ ರೂಪಗಳಲ್ಲಿ ಭೇದವನ್ನು ಕಾಣುವುದಿಲ್ಲ. ಆದ್ದರಿಂದ ಅವು ಭಿನ್ನವಾಗಿಲ್ಲ. ತನ್ನ ರೂಪಗಳು ಮತ್ತು ಗುಣಗಳು ಇವುಗಳನ್ನು ಬಿಟ್ಟು ಇತರ ಜೀವ ಜಡಾದಿ ಪದಾರ್ಥಗಳನ್ನು ಅವನು ಭಿನ್ನವಾದವುಗಳಾಗಿ ನೋಡುತ್ತಾನೆ. ಆದ್ದರಿಂದ ಅವು ಭಿನ್ನವಾದವುಗಳು. ಇದನ್ನು ತಥೋ ಅನ್ಯದ್ವಿಭಕ್ತಂ ಯತ್ ಪಶ್ಯೇತ್ ಎಂದು ಹೇಳಿದೆ. ನಾವು ಒಮ್ಮೊಮ್ಮೆ ಒಬ್ಬನೇ ಆದ ಚಂದ್ರನನ್ನು ಎರಡಾಗಿ ನೋಡುತ್ತೇವೆ. ಕಣ್ಣುಗುಡ್ಡೆ ಮೇಲೆ ಒತ್ತಿಕೊಂಡರೆ ಎರಡು ಚಂದ್ರ ಭಾಸವಾಗುತ್ತದೆ. ಆದರೆ ಪರಮಾತ್ಮ ಭಿನ್ನವಾಗಿ ಕಂಡದ್ದು ಭಿನ್ನವೇ ಆಗಿರುತ್ತದೆ. ಯಾಕಂದರೆ ದೃಷ್ಟು ಅಂದರೆ ಸರ್ವದೃಷ್ಟನಾದ ಪರಮಾತ್ಮನ ದೃಷ್ಟೇ ಜ್ಞಾನಕ್ಕೆ ವಿಪರ್ಯಲೋಪ ವೈಪರೀತ್ಯವು ಅಂದರೆ ಐತಾರ್ಥತ್ವವು ಇಲ್ಲ ಎಂದು ನಹಿ ದೃಷ್ಟು ದೃಷ್ಟೇ ವಿಪರ್ಯಲೋಪೋ ಅಸ್ತಿ ಎಂಬಲ್ಲಿ ಹೇಳಿದೆ. ಹೀಗೆ ಯದ್ವೈತನ್ ನ ಪಶ್ಯತಿ ಇತ್ಯಾದಿಯಾಗಿ ಶ್ರುತಿಯಲ್ಲಿ ನಾಡಿಗಳಲ್ಲಿರುವ ಪರಮಾತ್ಮ ರೂಪಗಳಲ್ಲಿ ಪರಸ್ಪರ ಭೇದವಿಲ್ಲ. ಅವನ ಗುಣಗಳು ಮತ್ತು ಅವನಿಗೂ ಭೇದವಿಲ್ಲ. ಜೀವ ಜಡಗಳಿಗೂ ಪರಮಾತ್ಮನಿಗೂ ಭೇದವಿದೆ. ಪರಮಾತ್ಮನ ಜ್ಞಾನಕ್ಕೆ ಐತಾರ್ಥತ್ವ ಇಲ್ಲ ಎಂಬ ವಿಷಯವನ್ನು ಹೇಳಿದೆ. ಈ ಶ್ರುತಿಯ ವಾಕ್ಯದ ಹಿಂದಿನ ವಾಕ್ಯದಲ್ಲಿ ನಾಡಿಗಳಲ್ಲಿರುವ ಪರಮಾತ್ಮ ರೂಪಗಳು ಪ್ರಕೃತವಾಗಿದೆ. ಅವಿದ್ಯಾ ಕಾರ್ಯ ವಿಲಯನಕ್ಕಾಗಿ ತತ್ಪ್ರಯುಕ್ತವಾಗಿ ವಿಷಯ ಜ್ಞಾನದ ಅಭಾವಕ್ಕಾಗಲಿ ತತ್ಪ್ರಯುಕ್ತವಾಗಿ ದ್ವೈತಾಭಾವವು ಪ್ರತಿಪಾದನೆಗಾಗಲಿ ಈ ಶ್ರುತಿಯಲ್ಲಿ ಅವಕಾಶವೇ ಇಲ್ಲ. ಆದ್ದರಿಂದ ಇದು ಅದ್ವೈತಕ್ಕೆ ಸಾಧಕವಲ್ಲ. ಗತಾಃ ಕಲಾಃ ಪಂಚದಶ ಪ್ರತಿಷ್ಠಾಃ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರವ್ಯಯೇ ಸರ್ವ ಏಕೀಭವಂತಿ ಎಂಬ ಶ್ರುತಿಯಲ್ಲಿ ಐಕ್ಯವನ್ನು ಹೇಳಿದೆ ಎಂದು ಅದ್ವೈತಗಳು ವಾದಿಸುತ್ತಾರೆ. ಈ ಶ್ರುತಿಗೆ ಅವರು ಮಾಡುವ ವ್ಯಾಖ್ಯಾನ ಹೇಗಿದೆ.
ದೇಹಾರಂಭಕವಾದ ಪ್ರಾಣಾದಿ ಪಂಚದಶ ಕಲೆಗಳು ಮುಕ್ತಿ ಕಾಲದಲ್ಲಿ ತಮ್ಮ ತಮ್ಮ ಕಾರಣಗಳನ್ನು ಸೇರಿಸಿಕೊಳ್ಳುವುದು. ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳು ತಮ್ಮ ತಮ್ಮ ಮೂಲ ರೂಪಗಳಲ್ಲಿ ಸೇರಿಸಿಕೊಳ್ಳುವರು. ಮುಕ್ತನಾಗಲಿರುವ ಕರ್ಮಗಳು ನಿವೃತ್ತನಾಗುವುದು. ವಿಜ್ಞಾನಮಯನಾದ ಆತ್ಮನು ಮುಕ್ತನಾಗಲಿರುವ ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯವನ್ನು ಪಡೆಯುವನು. ಈ ವ್ಯಾಖ್ಯಾನದಿಂದ ಈ ಕೆಳಗಿನ ದೋಷಗಳಿದೆ. ಏಕೀಭವಂತಿ ಎಂಬ ಪದಕ್ಕೆ ಕರ್ಮಗಳಿಗೆ ಅನ್ವಯಿಸುವಾಗ ನಿವೃತ್ತವಾಗುತ್ತದೆ ಎಂದು ಅರ್ಥ ಮಾಡುವುದು. ವಿಜ್ಞಾನಾತ್ಮ ಅಂದರೆ ಜೀವನಿಗೆ ಅನ್ವಯಿಸುವಾಗ ಐಕ್ಯವನ್ನು ಪಡೆಯುತ್ತಾನೆ ಎಂದು ಅರ್ಥ ಮಾಡುವುದು ಸರಿಯಲ್ಲ. ಕರ್ಮಗಳು ಐಕ್ಯವನ್ನು ಹೊಂದುತ್ತದೆ ಎಂದು ಹೇಳಲು ಬರುವುದಿಲ್ಲ. ಜಡವಾದ ಕರ್ಮಗಳು ಬ್ರಹ್ಮನ ಅದ್ವೈತಿಗಳ ಮತದ ಪ್ರಕಾರ ಅವರು ಐಕ್ಯವನ್ನು ಪಡೆಯುವುದಿಲ್ಲ. ಕರ್ಮಗಳು ಕಲೆಯಾದ್ದರಿಂದ ಇದನ್ನು ಸೇರಿಸಿ ಷೋಡಶ ಕಲೆಗಳು ನಿವೃತ್ತವಾಗುವನೆಂದು ಪೂರ್ವಾರ್ಧವಾಗಿ ಹೇಳಬಹುದಾಗಿತ್ತು. ಅಲ್ಲಿ ಪಂಚದಶ ಕಲೆಗಳು ನಿವೃತ್ತವಾಗುವುದು ಎಂದು ಹೇಳಿ 14ನೆಯ ಕಲೆಯಾದ ಕರ್ಮವು ನಿವೃತ್ತವಾಗುತ್ತದೆ ಎಂದು ಉತ್ತರಾರ್ಧದಲ್ಲಿ ಪ್ರತ್ಯೇಕಿಸಿ ಹೇಳಿದ್ದು ವ್ಯರ್ಥವೆನಿಸುತ್ತದೆ. ಅಲ್ಲದೆ ಪಂಚದಶ ಕಲೆಗಳ ನಿವೃತ್ತಿಯನ್ನು ಗತ ಶಬ್ದದಿಂದಲೂ 16ನೇ ಕಲೆಯಾದ ಕರ್ಮದ ನಿವೃತ್ತಿಯನ್ನು ಏಕೀಭವತಿ ಶಬ್ದದಿಂದಲೂ ಹೀಗೆ ಕಲೆಗಳ ನಿವೃತ್ತಿಯನ್ನು 2 ಪ್ರತ್ಯೇಕ ಶಬ್ದದಿಂದ ಹೇಳಿದ್ದು ವ್ಯರ್ಥ. ಐಕ್ಯವನ್ನು ಹೊಂದುವ ವಿಜ್ಞಾನ ಆತ್ಮ ಮತ್ತು ನಿವೃತ್ತವಾಗಿರುವ ಕರ್ಮ ಇವೆರಡನ್ನೂ ಉತ್ತರಾರ್ಧದಲ್ಲಿ ಜೊತೆಯಾಗಿ ಹೇಳಿದ್ದು ವ್ಯರ್ಥ. ಈ ದೋಷಗಳಿರುವುದರಿಂದ ಅದ್ವೈತ ಮತ ವ್ಯಾಖ್ಯಾನ ಸರಿಯಲ್ಲ. ಈ ಶ್ರುತಿಯ ಸರಿಯಾದ ಅರ್ಥ ಹೀಗಿದೆ. ಗತಾಹ ಅಂದರೆ ಮುಕ್ತರಾದ ಪ್ರಾಣಾದ ಪಂಚದಶ ಕಲಾಭಿಮಾನಿಗಳಾದ ದೇವತೆಗಳು, ಪ್ರತಿದೇವತಾಸು ಅಂದರೆ ಪ್ರತಿಬಿಂಬದ ಜೀವರಲ್ಲಿ ಪ್ರತಿಷ್ಠಿತರಾದ ಇತರ ಎಲ್ಲ ದೇವತೆಗಳು, ಕರ್ಮಾಣಿ ಅಂದರೆ ಕರ್ಮ ಅಭಿಮಾನಿಗಳಾದ ದೇವತೆಗಳು, ವಿಜ್ಞಾನಮಯನಾದ ಆತ್ಮನು ಪರಮಾತ್ಮನನ್ನು ಹೊಂದಿ ಮತ್ತೈಕ್ಯ ಅಥವಾ ಸಾನೈಕ್ಯ ರೂಪವಾದ ಏಕೀಭಾವವುಳ್ಳವರಾಗುವುದು. ಹೀಗೆ ಈ ಶ್ರುತಿಯಲ್ಲಿ ಮುಕ್ತರಾದವರು ಪರಮಾತ್ಮನೊಡನೆ ಮತ್ತೈಕ್ಯ ಅಥವಾ ಸಾನೈಕ್ಯವನ್ನು ಪಡೆಯುವುದನ್ನು ಹೇಳಿದೆ. ಮತ್ತೈಕ್ಯದ ವಿಷಯದಲ್ಲಿ ಕಾಮೇನ ಮೇ ಕಾಮಂ ಬ್ರಹ್ಮಮತ್ಯಾನುಕೂಲಮೇ ಇತ್ಯಾದಿಯಾಗಿ ಪ್ರಮಾಣ ವಚನಗಳಿದೆ. ಸಾನೈಕ್ಯದ ವಿಷಯದಲ್ಲಿ ಏನ ಆಕ್ರಮಂತೆ ಋಷಿಯ ಆಪ್ತಕಾಮಾಃ ಏತಮಾನಂದಮಯ ಆತ್ಮಾನಂ ಇತ್ಯಾದಿ ಪ್ರಮಾಣ ವಚನಗಳಿದೆ. ಏಕೀಭವಂತಿ ಎಂಬುದಕ್ಕೆ ಸ್ವರೂಪ ಐಕ್ಯವನ್ನು ಹೊಂದುವರು ಎಂದು ಅರ್ಥವಲ್ಲ. ನ ಚ ಜ್ಞಾನ ನಿವೃತ್ತಸ್ಯ ರಜತಸ್ಯ ಶುಕ್ಲ ಏಕೀಭಾವ ವ್ಯವಹಾರೋ ಅಸ್ತಿ ಪರೇ ಅವ್ಯಯ ಇತ್ಯಾದಿ ಕರಣತ್ವಕಥನಂ ನ ಭೇದ ಜ್ಞಾಪಕಂ ಅನ್ಯಥಾ ಪರ ಏವ ಭವಂತಿ ಇತಿ ನಿರ್ದೇಶ ಸ್ಯಾತ್. ಜೀವಸ್ಯ ಪರಮೈಕ್ಯಂ ತು ಬುದ್ಧಿಸಾರೂಪ್ಯಮೇವ ತು ಏಕಸ್ಥಾನ ನಿವಾಸೋ ವಾ ವ್ಯಕ್ತಿಸ್ಥಾನಪೇಕ್ಷ ಸಹ ನ ಸ್ವರೂಪೈಕ್ಯತಾ ತಸ್ಯ ಮುಕ್ತಸ್ಯಾಪಿ ವಿರೂಪತಾ ಸ್ವಾತಂತ್ರ್ಯಂ ಅಪೂರ್ಣತೆ ಅಲ್ಪತ್ವಂ ಪಾರತಂತ್ರ್ಯೇ ವಿರೂಪತೇತಿ ಪರಮಶ್ರುತಿ. ಏಕೀಭವಂತಿ ಎಂಬುದಕ್ಕೆ ಅದ್ವೈತಿಗಳು ನಿವೃತ್ತವಾಗುವುದು ಎಂಬ ಅರ್ಥವನ್ನು ಹೇಳಿದ್ದು ಹಿಂದೆ ನೋಡಿದ್ದೇವೆ. ಈ ಅರ್ಥ ಸಮಂಜಸವಲ್ಲ ಎಂದು ಹೇಳಿ ಸ್ವರೂಪೈಕ್ಯವು ಹೊಂದುವುದಿಲ್ಲವೆಂದು ಹೇಳುವುದು. ಏಕೀಭಾವದ ಸರಿಯಾದ ಅರ್ಥವನ್ನು ಜ್ಞಾನದಿಂದ ನಿವೃತ್ತವಾದ ರಜತವು ಶುಕ್ತಿಯೊಡನೆ ಏಕೀಭಾವವನ್ನು ಹೊಂದಿತು ಎಂಬ ವ್ಯವಹಾರವಿಲ್ಲ. ಪರೇ ಅವ್ಯಯೋ ಎಂದು ಸಪ್ತಮಿ ಪ್ರಯೋಗದಿಂದ ಅಧಿಕರಣತ್ವವನ್ನು ಹೇಳಿದ್ದರಿಂದ ಭೇದವೇ ಸೂಚಿತವಾಗುತ್ತದೆ. ಅಧಿಕರಣ ಮತ್ತು ಅಧಿಕರ್ತವ್ಯಗಳಲ್ಲಿ ಭೇದವೇ ಇರುವುದು ಲೋಕದಲ್ಲಿ ಕಂಡುಬರುತ್ತದೆ. ಇಲ್ಲವಾದರೆ ಭೇದವು ಅಭಿಪ್ರೇತವಾಗಿರದೆ ಸ್ವರೂಪೈಕ್ಯವನ್ನು ಹೇಳುವುದೇ ಅಭಿಪ್ರೇತವಾಗಿದ್ದರೆ ಪರಯೇವ ಭವಂತಿ ಎಂದು ನಿರ್ದೇಶಿಸಬೇಕಾಗಿತ್ತು. ಜೀವ ಪರಮಾತ್ಮನ ಐಕ್ಯ ಎಂದರೆ ಅವರ ಬುದ್ಧಿಯ ಸಾರೂಪ್ಯವಾಗಿದೆ. ಅಂದರೆ ಪರಮಾತ್ಮನ ಇಚ್ಛೆ ಸಂಕಲ್ಪಾದಿಗಳನ್ನು ಅನುಸರಿಸಿಯೇ ಮುಕ್ತ ಜೀವನು ಇಚ್ಛೆ ಸಂಕಲ್ಪಾದಿಗಳನ್ನು ಮಾಡುವನು ಅಥವಾ ಪರಮಾತ್ಮನ ಪ್ರಕಟ ಸನ್ನಿಧಾನದಲ್ಲಿರುವ ಸ್ಥಾನದಲ್ಲಿದ್ದು ಸ್ಥಾನೈಕ್ಯವನ್ನು ಪಡೆಯುವನು.
ಸ್ವರೂಪ ಐಕ್ಯತೆಯನ್ನು ಪಡೆಯುವುದಿಲ್ಲ. ಏಕೆಂದರೆ ಪರಮಾತ್ಮನು ಸ್ವತಂತ್ರನೂ ಪೂರ್ಣನೂ ಆಗಿದ್ದರು, ಮುಕ್ತನು ಅಲ್ಪನು ಪರತಂತ್ರನೂ ಆಗಿರುವುದರಿಂದ ವಿರೂಪನಾಗಿರುವನು ಎಂದು ಪರಮಶ್ರುತಿಯಲ್ಲಿ ಹೇಳಿದೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರ್ಯವ್ಯಯೇ ಸರ್ವ ಏಕೀಭವಂತಿ ಎಂಬಲ್ಲಿ ಕರ್ಮಗಳ ಏಕೀಭಾವ ಅಂದರೆ ಜ್ಞಾನದಿಂದ ಅವುಗಳ ನಿವೃತ್ತಿ ಎಂದು ಅದ್ವೈತಗಳು ಅರ್ಥ ಮಾಡುವುದು ಸರಿಯಲ್ಲ. ಜ್ಞಾನದಿಂದ ನಿವೃತ್ತವಾದುದಕ್ಕೆ ಏಕೀಭಾವ ಎಂಬ ವ್ಯವಹಾರ ಲೋಕದಲ್ಲಿ ಇಲ್ಲ. ಶುಕ್ತಿ ರಜತ ಭ್ರಮೆ ಉಂಟಾದವನಿಗೆ ಶುಕ್ತಿ ಜ್ಞಾನದಿಂದ ರಜತ ಭ್ರಮವು ನಿವೃತ್ತವಾದಾಗ ರಜತವು ಶುಕ್ತಿಯೊಡನೆ ಏಕೀಭಾಗವನ್ನು ಹೊಂದಿತು ಎಂದು ಯಾರೂ ಹೇಳುವುದಿಲ್ಲ. ಅಲ್ಲದೆ ಶ್ರುತಿಯಲ್ಲಿ ಜೀವ ಪರಮಾತ್ಮನ ಸ್ವರೂಪ ಐಕ್ಯವನ್ನು ಹೇಳಲು ಇನ್ನೂ ಒಂದು ಬಾಧಕವಿದೆ. ಪರೇ ಅವ್ಯಯೇ ಏಕೀಭವಂತಿ ಎಂದು ಅಧಿಕರಣ ಅರ್ಥದಲ್ಲಿ ಸಪ್ತಮಿಯನ್ನು ಪ್ರಯೋಗಿಸಲಾಗಿದೆ. ಅಧಿಕರಣ ಮತ್ತು ಅಧಿಕರ್ತವ್ಯದಲ್ಲಿ ಸ್ವರೂಪ ಐಕ್ಯವೂ ಇರುವುದಿಲ್ಲ, ಪ್ರಸ್ತುತ ಭೇದವೇ ಇರುತ್ತದೆ. ಶ್ರುತಿಯಲ್ಲಿ ಜೀವ ಪರಮಾತ್ಮನ ಐಕ್ಯವನ್ನು ಹೇಳಿದಲ್ಲೆಲ್ಲ ಮತ್ತೈಕ್ಯ ಸ್ಥಾನೈಕ್ಯಗಳು ಅಭಿಪ್ರೇತವಾಗಿದೆ. ಮುಕ್ತ ಜೀವರಿಗೂ ಪರಮಾತ್ಮನಿಗೂ ಪೂರ್ಣತ್ವ, ಅಲ್ಪತ್ವ, ಸ್ವಾತಂತ್ರ್ಯ, ಪಾರತಂತ್ರ ಹೀಗೆ ವೈರೂಪ್ಯವಿದೆ ಎಂಬ ಪರಮಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬ್ರಹ್ಮೈವ ಭವತಿ ಎಂಬುದರ ಅರ್ಥ ಏನು? ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಇತ್ಯಾದಿ. ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯಂ ಶೂದ್ರೋಪಿ ಬ್ರಾಹ್ಮಣೋ ಭವೇತ್ ಇತಿವತ್ ಬ್ರಹ್ಮಿತೋ ಭವತಿ ಇತ್ಯರ್ಥಃ. ನಹಿ ಬ್ರಾಹ್ಮಣ ಪೂಜಕಾ ಸ ಏವ ಬ್ರಾಹ್ಮಣೋ ಭವಂತಿ. ಬ್ರಹ್ಮಾಣಿ ಜೀವಾಃ ಸರ್ವೇಪಿ ಪರಬ್ರಹ್ಮಣೇ ಮುಕ್ತಿಗಾಃ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದುಚ್ಯತಃ. ತಸ್ಮಾತ್ ನ ಮುಕ್ತಃ ನ ಚ ಸಾ ನ ಕ್ವಚಿದ್ ವಿಷ್ಣುವೈಭವಂ ಪ್ರಾಪ್ನುವಂತಿ ಸಾ ಏವ ಏಕಾ ಸ್ವತಂತ್ರ ಪೂರ್ಣಷಡ್ಗುಣಃ ಇತಿ ಪರಮಶ್ರುತಿಃ. ಪರೋ ಮಾತ್ರಾಯ ತನ್ವವ್ಯವಧಾನ ನ ತೇ ಮಹಿತ್ವಾ ಮನ್ಯಸ್ಸುಮಂತಿ ಬ್ರಹ್ಮೇಶಾನಾದಿಭಿಃ ದೇವೈಃ ಯತ್ ಪ್ರಾಪ್ನುಃ ನೈವ ಶಕ್ಯತೆ ತತ್ ಸ್ವಭಾವಃ ಕೈವಲ್ಯಂ ಸ ಭವಾನ್ ಕೇವಲೋ ಹರೇಃ ಇತಿ ಚ. ಯಥಾಪಿ ಯಂತಿ ತೇಜಾಂಸಿ ಮಹಾತೇಜಸಿ ಭಾಸ್ವರೆ ಪೃಥಕ್ ಪೃಥಕ್ ಸ್ಥಿತಾನ್ ಅನ್ಯೈಃ ಸ್ವರೂಪೈರಪಿ ಸರ್ವಶಃ ಪರೇ ಬ್ರಹ್ಮಣೇ ಜೀವಾಖ್ಯಾ ಬ್ರಹ್ಮಾಣ್ಯಾಪಿ ಯತಿಃ ಮುಕ್ತೋ ಪೃಥಕ್ ಸ್ಥಿತಾನ್ಯೇವ ತದನ್ಯೇಷಾಮದರ್ಶನಂ ಅಪ್ಯಯೋ ವ್ಯಯಂ ಸಮುದ್ದಿಷ್ಟೋ ನ ಸ್ವರೂಪೈಕ್ಯತಾ ಕ್ವಚಿತ್ ಇತಿ ನಾರಾಯಣ ಶ್ರುತಿಃ. ಅತಃ ಸರ್ವಾಗಮ ವಿರುದ್ಧಮೇವ ಜೀವೈಶ್ವರ ಐಕ್ಯಂ. ಬ್ರಹ್ಮನನ್ನು ತಿಳಿದು ಬ್ರಹ್ಮನೇ ಆಗುವನು ಎಂಬುದನ್ನು ಬ್ರಾಹ್ಮಣನು ಭಕ್ತಿಯಿಂದ ಪೂಜಿಸಿ ಶೂದ್ರನು ಬ್ರಾಹ್ಮಣನಾಗುವನು ಎಂಬಲ್ಲಿ ಅಂತೆ ಬೃಹೀತನಾಗುವುದು ಎಂಬರ್ಥಲೆ ತೆಗೆದುಕೊಳ್ಳಬೇಕು. ಶೂದ್ರನು ಯಾವ ಬ್ರಾಹ್ಮಣನು ಪೂಜಿಸುವನೋ ಅದೇ ಬ್ರಾಹ್ಮಣನಾಗುವುದಿಲ್ಲ, ಆದರೆ ಬ್ರಾಹ್ಮಣತ್ವವನ್ನು ಪಡೆಯುವನು. ಇದರಂತೆ ಬ್ರಹ್ಮನನ್ನು ತಿಳಿದ ಮುಕ್ತನು ಅದೇ ಬ್ರಹ್ಮನಾಗುವುದಿಲ್ಲ, ಆದರೆ ಬ್ರಹ್ಮಿತ್ವವನ್ನು ಪಡೆಯುವನು. ಬ್ರಾಹ್ಮಣ ಪೂಜಕನಾದವನು ಅದೇ ಬ್ರಾಹ್ಮಣನಾಗುವುದಿಲ್ಲ. ಮುಕ್ತರು ಅಮುಕ್ತರು ಆದ ಎಲ್ಲ ಜೀವರು ಬ್ರಹ್ಮರೇ. ಮುಕ್ತರಾದವರು ಪರಬ್ರಹ್ಮರು. ಪ್ರಕೃತಿ ಅಂದರೆ ಮಹಾಲಕ್ಷ್ಮಿಯು ಪರಬ್ರಹ್ಮಳು, ಅಚ್ಯುತನು ಪರಮಹತ್ ಬ್ರಹ್ಮನು. ಆದ್ದರಿಂದ ಮುಕ್ತರಾಗಲಿ ಮಹಾಲಕ್ಷ್ಮಿಯಾಗಲಿ ವಿಷ್ಣುವಿನ ವೈಭವವನ್ನು ಎಂದಿಗೂ ಪಡೆಯುವುದಿಲ್ಲ. ಅವನೊಬ್ಬನೇ ಸ್ವತಂತ್ರನು, ಪೂರ್ಣ ಷಡ್ಗುಣನು ಎಂದು ಪರಮಶ್ರುತಿಯಲ್ಲಿ ಹೇಳಿದೆ. ವಿಷ್ಣುವೇ ನೀನು ಅಪರಿಮಿತನಾಗಿರುವಿ, ತನುವಿನಿಂದ ಪೂರ್ಣನಾಗಿರುವಿ. ಇಂಥ ನಿನ್ನ ಮಹಿಮೆಯನ್ನು ಯಾರೂ ಪಡೆಯಲಾರರು. ಚತುರ್ಮುಖ ಬ್ರಹ್ಮ, ಶಿವ ಮೊದಲ ದೇವತೆಗಳು ಯಾವುದನ್ನು ಪಡೆಯುವುದು ಶಕ್ಯವಿಲ್ಲವೋ ಅಂತ ಕೈವಲ್ಯ ಅಂದರೆ ಸರ್ವೋತ್ಕೃಷ್ಟತ್ವ ನಿನ್ನ ಸ್ವಭಾವವಾದ್ದರಿಂದ ನೀನು ಕೇವಲ ಎನಿಸಿರುವಿ ಎಂದರ್ಥ. ಹಗಲಿನಲ್ಲಿ ಇನ್ನಿತರ ತೇಜ ಪದಾರ್ಥಗಳು ಸ್ವರೂಪತಃ ಬೇರೆ ಬೇರೆಯಾಗಿದ್ದರೂ ಮಹಾ ತೇಜಸ್ವಿಯಾದ ಸೂರ್ಯನ ಪ್ರಕಾಶದಲ್ಲಿ ಹೇಗೆ ಕಾಣದಂತಾಗುವೋ ಹಾಗೆಯೇ ಮುಕ್ತಿಯಲ್ಲಿ ಮುಕ್ತರಾದ ಜೀವಾಖ್ಯ ಬ್ರಹ್ಮರು ಸ್ವರೂಪತಃ ಬೇರೆ ಬೇರೆಯಾಗಿದ್ದರೂ ಪರಬ್ರಹ್ಮನಲ್ಲಿ ಕಾಣದಂತೆ ಇರುವರು. ಅಪ್ಯಯ ಅಂದರೆ ಹೀಗೆ ಸ್ವರೂಪತಃ
ಬೇರೆಯಾಗಿದ್ದರೂ ಕಾಣದೇ ಇರುವುದೇ ಆಗಿದೆ. ಸ್ವರೂಪೈಕ್ಯವು ಅಪ್ಯ ಶಬ್ದಾರ್ಥವಲ್ಲ ಎಂಬ ನಾರಾಯಣ ಶ್ರುತಿಯಲ್ಲಿ ಹೇಳಿದೆ. ಆದ್ದರಿಂದ ಜೀವ ಬ್ರಹ್ಮರ ಐಕ್ಯವನ್ನು ಹೇಳುವುದು ಎಲ್ಲ ಆಗಮಗಳಿಗೂ ವಿರುದ್ಧವಾಗಿದೆ. ಬ್ರಹ್ಮವೇದ ಬ್ರಹ್ಮ ಇವ ಭವತಿ ಎಂಬ ಶ್ರುತಿಯ ವಾಕ್ಯಕ್ಕೆ ಬ್ರಹ್ಮನನ್ನು ತಿಳಿದನು ಬ್ರಹ್ಮನೇ ಆಗುವನು, ಅಂದರೆ ಬ್ರಹ್ಮನೊಡನೆ ಸ್ವರೂಪೈಕ್ಯವನ್ನು ಪಡೆಯುವನು ಎಂಬ ಅರ್ಥವಲ್ಲ. ಬ್ರಹ್ಮನನ್ನು ತಿಳಿದು ಬೃಹಿತ್ವತ್ವವನ್ನು, ಅಂದರೆ ಸ್ವಯೋಗ್ಯತಾನುಸಾರ ಆನಂದಾದಿ ಪಡೆಯುವನು ಎಂದ ಅರ್ಥವು. ಹೀಗೆ ಹೇಳದಿದ್ದರೆ ಬ್ರಾಹ್ಮಣನನ್ನು ಭಕ್ತಿಯಿಂದ ಪೂಜಿಸುವುದನ್ನು ಬ್ರಾಹ್ಮಣನಾಗುವನು ಎಂಬ ವಾಕ್ಯಕ್ಕೆ ತಾನು ಪೂಜಿಸಿದ ಬ್ರಾಹ್ಮಣನನ್ನು ಸ್ವರೂಪೈಕ್ಯವನ್ನು ಪಡೆಯುವನು ಎಂದು ಹೇಳುವ ಪ್ರಸಂಗ ಬರುವುದು. ಅಲ್ಲದೆ ಮೊದಲನೇ ಬ್ರಹ್ಮ ಶಬ್ದಕ್ಕೆ ಪರಮ ಎಂಬ ವಿಶೇಷವಿದೆ, ಎರಡನೇದಕ್ಕೆ ಇಲ್ಲ. ಪರಬ್ರಹ್ಮನನ್ನು ತಿಳಿದವನು ಬ್ರಹ್ಮನಾಗುವನು ಎಂದು ಹೇಳಿದರೆ ಅದೇ ಬ್ರಹ್ಮನಾಗುವನು ಎಂದು ಅರ್ಥವಾಗುವುದಿಲ್ಲ. ನಿರ್ದುಃಖತ್ವಾದಿಗಳು ಅವನಂಥ ಗುಣಗಳನ್ನು ಪಡೆಯುವನು ಎಂದು ಮಾತ್ರ ಅರ್ಥವಾಗುವುದು. ಅಲ್ಲದೆ ಬ್ರಹ್ಮ ಶಬ್ದಕ್ಕೆ ಜೀವ ಎಂಬ ಅರ್ಥವೂ ಇದೆ. ಆದ್ದರಿಂದ ಬ್ರಹ್ಮವೇದ ಬ್ರಹ್ಮ ಇವ ಭವತಿ ಎಂಬುದಕ್ಕೆ ಜೀವನು ಬ್ರಹ್ಮನನ್ನು ತಿಳಿದುಕೊಂಡರೂ ಜೀವನಾಗಿಯೇ ಉಳಿಯುವನು ಎಂದು ಅರ್ಥವಾಗುವುದು. ಅಂದರೆ ಜೀವನು ಪರಮಾತ್ಮನನ್ನು ತಿಳಿದುಕೊಂಡು ಬ್ರಹ್ಮವಿದ್ಯಾದಿ ಸಾಧನ ಸಂಪಾದನೆಗಳನ್ನು ಪಡೆದರೂ ಅವನ ಪಾರತಂತ್ರಾದಿ ರೂಪ ಜೀವಭಾವವು ಉಳಿಯುವುದು. ಇದನ್ನು ಅವನು ತಿಳಿದುಕೊಳ್ಳುವುದು ಅತ್ಯಗತ್ಯವು. ಬ್ರಹ್ಮಪರ ಪ್ರಯೋಗವು ಜೀವನಲ್ಲಿಯೂ ಲಕ್ಷ್ಮಿಯಲ್ಲಿಯೂ ಇದ್ದರೂ ಬ್ರಹ್ಮ ಪರಬ್ರಹ್ಮ ಪರಮಬ್ರಹ್ಮ ಬ್ರಹ್ಮ ಅಮುಕ್ತರು ಮುಕ್ತರು ಲಕ್ಷ್ಮಿ ಪರಮಾತ್ಮ ಎಂದು ತಾರತಮ್ಯಪೇತವಾಗಿರುವುದು. ವಿಷ್ಣುವಿನ ವೈಭವವು ಯಾರಿಗೂ ಬರುವುದಿಲ್ಲ. ಬ್ರಹ್ಮೈವ ಸನ್ ಬ್ರಹ್ಮ ಆಪ್ಯೋತಿ ಎಂಬ ಶ್ರುತಿಯಲ್ಲಿಯೂ ಆಪ್ಯೇತಿ ಎಂಬ ಶಬ್ದ ಜೀವ ಬ್ರಹ್ಮರ ಸ್ವರೂಪಕ್ಕೆ ಹೇಳುವುದಿಲ್ಲ. ಆಪ್ಯೇತಿ ಅಂದರೆ ಕಾಣುವುದಿಲ್ಲ ಎಂದಷ್ಟು ಮಾತ್ರ ಅರ್ಥವು, ಇಲ್ಲವೇ ಇಲ್ಲ ಎಂದ ಅರ್ಥವಲ್ಲ. ಸೂರ್ಯನೆದುರಿಗೆ ಇತರ ತೇಜ ಪದಾರ್ಥಗಳು ಇದ್ದರೂ ಕಾಣದಂತೆ ಪರಮಾತ್ಮನ ಪ್ರಕಟ ಸನ್ನಿಧಾನವಾಗುವ ಸ್ಥಾನದಲ್ಲಿರುವ ಮುಕ್ತರು ಇತರಿಗೆ ಕಾಣುವುದಿಲ್ಲ. ಬ್ರಹ್ಮೈವ ಸನ್ ಜೀವಾಭಾವವನ್ನು ಬಿಡದೆಯೇ ಬ್ರಹ್ಮಾಪ್ಯೇತಿ ಪರಮಾತ್ಮನು ಪ್ರವೇಶಿಸುವನು ಎಂದು ಈ ಶ್ರುತಿಯ ಅರ್ಥವು. ಹೀಗೆ ಆಪಾತತಃ ಐಕ್ಯಪರವೆಂದು ತೋರುವ ಎಲ್ಲ ಶ್ರುತಿಗಳು ಐಕ್ಯಪರವಾಗಿಲ್ಲ. ಮಾತ್ರವಲ್ಲ, ಐಕ್ಯಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಜೀವೈಕ್ಯವು ಎಲ್ಲ ಆಗಮಗಳಿಗೂ ವಿರುದ್ಧವಾಗಿದೆ ಎಂಬುದು ಮಹಾತಾತ್ಪರ್ಯ. ಭೇದವನ್ನು ತಿಳಿಸಲೇ ಎಲ್ಲ ಶ್ರುತಿಗಳು ಹೊರಟಿದೆ ಹೊರತು ಅಭೇದ ಪರವಾಗಿ ಯಾವ ಶ್ರುತಿಯೂ ಇಲ್ಲ ಎಂಬುದು ಅಪೌರುಷೀಯವಾದ ವೇದದ ಸಮ್ಮತ ಒಟ್ಟಾರೆ ಮತವಾಗಿದೆ. ಯಾವುದೇ ವೇದ ವಾಕ್ಯವನ್ನು ನೋಡಿದರೂ ಸಹ ಪೂರ್ಣವಾದ ಭಗವಂತನನ್ನು ಸರ್ವೋತ್ತಮ ಎಂದು ತಿಳಿಸುತ್ತದೆ. ಮುಕ್ತರಾದ ಜೀವರು ಸಹ ಭಗವಂತನಿಂದ ಭಿನ್ನರಾಗಿಯೇ ಅವರು ಪೂರ್ಣರಾಗಿರುವರು ಎಂಬುದೇ ಮಹಾತಾತ್ಪರ್ಯ ಎಂಬುದನ್ನು ವಿಷ್ಣು ತತ್ವ ನಿರ್ಣಯದಲ್ಲಿ ಅನೇಕ ದೃಷ್ಟಾಂತದಿಂದ ಶ್ರೀಮದಾನಂದ ತೀರ್ಥರು ವಿವರಿಸಿದ್ದಾರೆ. ವೇದವ್ಯಾಸರ ಪಂಚತಂತ್ರ ಮುಂತಾದ ಬೃಹತ್ ಪ್ರಮಾಣಗಳಿಂದ ವಿಷ್ಣು ತತ್ವ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥರು. ಲೋಕದಲ್ಲಿ ನಾವು ಎಷ್ಟೋ ಪದವಿಗಳನ್ನು ಗಳಿಸುವ ವ್ಯಕ್ತಿಗಳನ್ನು ನೋಡುತ್ತೇವೆ. ವೈದ್ಯರೆಲ್ಲರೂ ಪದವಿಯನ್ನು ಗಳಿಸಿದ ಮೇಲೆ ಎಲ್ಲರೂ ಒಂದೇ ತರಹ ವೈದ್ಯರಾಗುವುದಿಲ್ಲ. ಆ ವೈದ್ಯಕೀಯದಲ್ಲಿಯೇ ಭಿನ್ನರಾಗಿರುತ್ತಾರೆ. ಅದರಂತೆ ಎಂಜಿನಿಯರ್ ಆಗಲಿ ಚಾರ್ಟರ್ ಅಕೌಂಟೆಂಟ್ ಆಗಲಿ ಎಲ್ಲರೂ ಒಂದೇ ರೀತಿಯ ಚಿಂತನೆ ಮಾಡುವುದಿಲ್ಲ. ಎಲ್ಲರೂ ಅವರವರ ಕಕ್ಷದಲ್ಲಿ ಉತ್ತಮರೆನಿಸುತ್ತಾರೆ ಎಂದರ್ಥ. ಅಂದರೆ ಪೂರ್ಣ ಜ್ಞಾನವನ್ನು ಹೊಂದುತ್ತಾರೆ ಎಂದಷ್ಟೇ ಅರ್ಥವೇ ಹೊರತು ಎಲ್ಲರೂ ಒಂದೇ ಆಗುತ್ತಾರೆ ಎಂಬುದು ಅರ್ಥವಲ್ಲ. ಊಟ ಮಾಡಿದ ಮೇಲೆ ಎಲ್ಲರ ಹೊಟ್ಟೆಯೂ ತುಂಬಿತು ಅಂತ ಹೇಳಿದರೆ ಎಲ್ಲರ ಹೊಟ್ಟೆಯೂ ಒಂದೇ ರೀತಿಯಾಗಿ ತುಂಬಿತು ಎಂದೆಲ್ಲ ಅರ್ಥವಲ್ಲ. ತಿಳಿಯಲು ಸಾಧ್ಯವಿಲ್ಲ. ಅವರ ಯೋಗ್ಯತಾನುಸಾರವಾಗಿ ಅವರ ಹೊಟ್ಟೆ ತುಂಬಿತು ಅಂತ ತಿಳಿಯಬೇಕು. ಎಲ್ಲರೂ ತೃಪ್ತರಾದರು ಎಂಬುದನ್ನು ಮಾತ್ರ ಸಮಷ್ಟಿಯಾಗಿ ಹೇಳಬಹುದು. ತೃಪ್ತತೆ ಎಂಬುದರಲ್ಲಿ ಭಿನ್ನವಾಗಿಯೇ ಇರುತ್ತದೆ ಎಂಬುದು ನಾವು ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ, ನೋಡಬಹುದಾಗಿದೆ, ಅನುಭವಿಸಬಹುದಾಗಿದೆ. ಆದ್ದರಿಂದ ಭೇದವೇ ಸಮಸ್ತ ಶ್ರುತಿಗಳು ಹೇಳಿದೆ.
ಭೇದದಿಂದಲೇ ನಮ್ಮ ಎಲ್ಲ ವಾದಗಳು ಅಂದರೆ ಯುಕ್ತಿಗಳು ಸಹ ಭೇದ ಪರವಾಗಿಯೇ ಇದೆ. ಆ ಭೇದ ಪರವಾಗಿ ನೀವು ಯಾವುದೇ ಒಂದು ಯುಕ್ತಿಯನ್ನು ಉಪದೇಶ ಮಾಡಿದರೆ ಅದಕ್ಕೆ ದೋಷ ಬರುತ್ತದೆ ಎಂಬುದನ್ನು ತಿಳಿಯಬೇಕು. ಪ್ರತ್ಯಕ್ಷದಲ್ಲಂತೂ ಎಲ್ಲರೂ ಸುಖಿಗಳು ಅಥವಾ ದುಃಖಿಗಳು ಎಂಬುದಕ್ಕೆ ಯಾವ ಪ್ರಮಾಣವೂ ಬೇಡ. ಏಕೆಂದರೆ ಪ್ರತ್ಯಕ್ಷದ ಅನುಭವದಿಂದಲೇ ಸಿದ್ಧವಾಗಿದೆ. ಯಾವ ಸುಖಿಯಾದವನಿಗೆ ದುಃಖಿ ಎಂದು ಹೇಳಲು ಬರುವುದಿಲ್ಲ, ದುಃಖಿಯಾದವನಿಗೆ ಸುಖಿ ಅಂತ ಹೇಳಲು ಬರುವುದಿಲ್ಲ. ಮಿಶ್ರಿತವಾದ ಅವಸ್ಥೆಯಲ್ಲಿ ಸಂಸಾರಾವಸ್ಥೆಯಲ್ಲಿ ಇರುತ್ತಾರೆ. ಆದರೆ ಪರಿಪೂರ್ಣವಾದ ದುಃಖಾವಸ್ಥೆಯಲ್ಲಿ ನಿರೆಯ ಅವಸ್ಥೆಯಲ್ಲಿದ್ದಾಗ ಸುಖಿ ಅಂತ ಹೇಳಲು ಬರುವುದಿಲ್ಲ. ಅತ್ಯಂತ ಸುಖವಾಗಿರದಂಥ ಮೋಕ್ಷದಲ್ಲಿ ದುಃಖಿ ಎಂಬ ಶಬ್ದವೇ ಬರುವುದಿಲ್ಲ. ಇದು ನಾವು ಹೀಗೆ ತಿಳಿದುಕೊಳ್ಳಬೇಕು. ಇದೇ ಮೋಕ್ಷ ಸ್ಥಾನ ಎಂಬತಕ್ಕಂಥದ್ದು. ಪರಿಪೂರ್ಣ ಜ್ಞಾನದಿಂದ ಮೋಕ್ಷ ಸಿಗುತ್ತದೆ, ಅಪರಿಜ್ಞಾನದಿಂದ ತಮಸ್ಸಾಗುವುದು ಎಂಬುದೇ ಮಿಥ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂಪದಂ ಎಂಬುದನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ವಿಷಯಗಳನ್ನು ತಿಳಿಸಲು ಶ್ರೀ ಪುರಂದರದಾಸರು ವರದರು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷವಾದ ವಿಚಾರವನ್ನು ತಿಳಿಸಿಕೊಟ್ಟಂಥ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಎಂದು ತಿಳಿಸಿ, ಇಂಥ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾಡಿದ ಸಾಧನೆಯ ಅತಿ ಪರಿಪಕ್ವವಾದ ಸಾಧನೆಯ ಮಟ್ಟದಲ್ಲಿದ್ದವಾಗ ಮಾತ್ರ. ಮನುಷ್ಯರಾಗಿ ಹುಟ್ಟಿ ಸಾಧನೆಯನ್ನೂ ಮಾಡಲಿಲ್ಲ ಅಂದಾಗ ಈ ಭೇದ ಅಭೇದದ ಚಿಂತನೆ ಅವರಿಗೆ ತಟ್ಟುವುದಿಲ್ಲ, ಅವರಿಗೆ ಬಾಧಿಸುತ್ತದೆ. ಎಲ್ಲಿ ಅಭೇದವೋ ಭೇದವನ್ನಾಗಿ, ಎಲ್ಲಿ ಭೇದವೋ ಅಲ್ಲಿ ಅಭೇದವನ್ನಾಗಿ ಚಿಂತಿಸುತ್ತಾ ಇರುತ್ತಾರೆ. ಭಗವಂತನಲ್ಲಿ ಸಕಲಾತ್ಮನ ಭೇದವನ್ನು, ಜೀವರಲ್ಲಿ ಸಕಲಾತ್ಮನ ಭೇದವನ್ನು ತಿಳಿಯಬೇಕು. ಇದೇ ಮಹತ್ವದ ವಿಷಯ. ಇದನ್ನು ತಿಳಿಸೋಣ ಸುರುವಿಗೆ ಮನುಷ್ಯ ಜನ್ಮ ಬಂದಿರುವುದು. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹವನ್ನು ಸ್ಮರಿಸಬೇಕು. ತಂದೆ ತಾಯಿಗಳಿಗೆ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಅವರ ಉಪಕಾರ ಸ್ಮರಣೆ ಮಾಡಬೇಕು. ಇವರೆಲ್ಲರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ವಿಶೇಷವಾದ ಜ್ಞಾನವನ್ನು ಒದಗಿಸಿದ್ದಾರೆ. ಆದ್ದರಿಂದ ಅವರನ್ನು ಪ್ರತಿ ಕ್ಷಣ ಪ್ರತಿ ಕೆಲಸದಲ್ಲೂ ಪ್ರತಿದಿನವೂ ನೆನೆಸಲೇಬೇಕು, ಸ್ಮರಿಸಲೇಬೇಕು. ಮೋಕ್ಷ ಪರ್ಯಂತವಾಗಿಯೂ ಈ ದೇವತೆಗಳು ನಮಗೆ ಸಹಾಯಕರಾಗಿರುತ್ತಾರೆ. ನಾವು ಜನ್ಮದಲ್ಲಿ ಯಾರೋ ಒಬ್ಬ ಗುರುವನ್ನು, ಒಬ್ಬ ತಂದೆ ತಾಯಿ ನೋಡಬಹುದು. ಆದರೆ ಇಂತಹ ಅನಂತ ಜನ್ಮಗಳಲ್ಲಿ ದೇವತೆಗಳೇ ನಮಗೆ ಅಭಿಮಾನಿಗಳಾಗಿದ್ದು ಶ್ರೇಷ್ಠ ಜ್ಞಾನವನ್ನು ಬೋಧಿಸುತ್ತಾ ಇದ್ದಾರೆ. ಆದ್ದರಿಂದ ಇವರೆಲ್ಲರಿಗೆ ದೀರ್ಘ ಸಂಬಂಧ ನಾವು ದೇವತೆಗಳಲ್ಲಿಯೇ, ಅಭಿಮಾನಿ ದೇವತೆಗಳಲ್ಲಿ ನಾವು ಮಾಡಬೇಕು. ಅವರಿಗೂ ಶ್ರೇಷ್ಠವಾದ ಭಾರತೀಯ ಪತಿ ವಾಯುದೇವರು ವಿಷ್ಣುವಿನ ಆಜ್ಞೆಯಂತೆ ಎಲ್ಲ ಸಜ್ಜನರಿಗೆ ಯೋಗ್ಯ ಜ್ಞಾನವನ್ನು ಹರಡಿಸಿ ಬಿಂಬ ದರ್ಶನ ಮಾಡಿಸುವ ಪರ್ಯಂತವಾಗಿಯೂ ವಾಯುದೇವರಿದ್ದು ನಮಗೆ ಅನಿಷ್ಟವಾದ ಲಿಂಗ ಶರೀರವನ್ನು ತ್ಯಜಿಸುವುದಕ್ಕೆ ಸಹಾಯ ಮಾಡುತ್ತಾರೆ. ಅದೇ ವಿರಜಾ ನದಿಯಲ್ಲಿ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹದಿಂದ ಲಿಂಗದೇಹ ಭಂಗವಾಗುವಂತೆ ತಮ್ಮ ಲಿಂಗವನ್ನು ಭಂಗ ಮಾಡಿಕೊಂಡಾಗ ಇತರ ಎಲ್ಲರಿಗೂ ಓಂಕಾರ ಉಪದೇಶದಿಂದ ಲಿಂಗದೇಹ ಭಂಗವನ್ನು ಮಾಡತಕ್ಕಂಥ ಮೂಲಗುರು, ಮುಖ್ಯ ಗುರು ಅವರೇ ವಾಯುದೇವರು, ಋಜುಗಣಸ್ಥರು. ಆದರೂ ಇವರೆಲ್ಲರೂ ಅಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಅವನೇ ನಮ್ಮ ಬಿಂಬರೂಪ. ಅವನೇ ಎಲ್ಲವೂ ಅವನಿಂದಲೇ ಪ್ರೇರಿತವಾಗಿ ವಾಯುದೇವರು ಕೆಲಸ ಮಾಡಿದ್ದಾರೆ, ತತ್ವಾಭಿಮಾನಿ ದೇವತೆ ಕೆಲಸ ಮಾಡಿದ್ದಾರೆ, ಗುರು ಹಿರಿಯರು ಕೆಲಸ ಮಾಡಿದ್ದಾರೆ, ಮತ್ತು ನಮ್ಮ ತಂದೆ ತಾಯಿಯರು ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಆ ಬಿಂಬನ ಅಧೀನವಾಗಿ ಇದೆ. ಹೀಗೆ ವಿಶ್ವದಲ್ಲಿರುವ ಸಕಲ ಜೀವರು ಮಾಡುವ ಕೆಲಸ, ವೃತ್ತಿ, ಕಾರ್ಯ, ಚಿಂತನೆ ಎಲ್ಲವೂ ಬಿಂಬನ ಅಧೀನವಾಗಿದೆ. ಆದ್ದರಿಂದ ಇದು ಬಿಂಬೋಪಾಸನೆಯೂ ಹೌದು, ವಿಶ್ವೋಪಾಸನೆಯೂ ಹೌದು. ಇಂತಹ ಶ್ರೇಷ್ಠ ಉಪಾಸನೆಯನ್ನು ಮಾಡಿದ ಭಗವಂತನಿಗೆ ನಾವು ಹೇಗೆ
ಸಮರ್ಪಣೆಯನ್ನು ಮಾಡುವುದು, ಹೇಗೆ ನಮಸ್ಕರಿಸುವುದು, ಏನನ್ನು ಕೊಂಡಾಡುವುದು ಎಂದರೆ ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.